ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ತುಂಬ ಖುಷಿಯಲ್ಲಿದ್ದೀರಿ. ಪಾಲಕರು ಮತ್ತು ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಆಯೋಜನೆ ಮಾಡಿದಂತಹ ಸರಳ ಸುಂದರ ಸಮಾರಂಭ ನ್ಯೂಸ್ ಫಸ್ಟ್ ಟಿವಿ ಚಾನೆಲ್ನವರು ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನ್ಯೂಸ್ ಫಸ್ಟ್ ಟಿವಿ ಚಾನೆಲ್ನ ಕಾರ್ಯಕ್ರಮ ಮುಖ್ಯಸ್ಥರು MD ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ರವಿಕುಮಾರ್ ಸರ್ ಅವರಿಗೆ, ಹಾಗೂ ದಾವಣಗೆರೆ ನ್ಯೂಸ್ ಫಸ್ಟ್ ಚಾನೆಲ್ನ ಚೀಫ್ ಆದಂತಹ ಮಾರುತಿ ಸರ್ ಅವರಿಗೆ, ಹಾಗೂ ಸಾಯಿ ಅನಂತ್ ಸರ್ ಅವರಿಗೆ, ಪ್ರೋಗ್ರಾಮ್ ಹೆಡ್ ರಘು ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಮಲ್ಲೇಶ್ವರಂ 18th ಕ್ರಾಸ್ ಬೆಂಗಳೂರು, ಆ ಒಂದು ಸಂಸ್ಥೆಯಿಂದ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಪ್ರಶಸ್ತಿ ತಗೊಂಡಿದ್ದು ಒಂದು ಭಾಗ ಆದರೆ, ಈಗ ಮುಂದೆ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಯಾವ ಥರ ಚೂಸ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿಗೆ ಯಾವ ಥರ ತೊಂದರೆಗಳು ಬರ್ತದೆ. ಈಗ ಆಲ್ರೆಡಿ ನಮ್ಮ ಇಲಾಖೆಯವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ಗಳು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಿ ಅದು ಯಾವ ಥರ ಚೂಸ್ ಮಾಡಬೇಕಂತೇಳಿ ಸ್ಕ್ರೀನ್ ಮೇಲೆ ಎಲ್ಲ ತೋರಿಸಿದ್ದಾರೆ. ಮತ್ತು ವೆಬ್ಸೈಟ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ KEA ಮೊಬೈಲ್ ಆ್ಯಪ್ಗಳನ್ನು ಬಿಟ್ಟಿದ್ದಾರೆ, KEA ಕನೆಕ್ಟ್ ಅನ್ನುವಂಥ ಆ್ಯಪ್ ಬಿಟ್ಟಿದ್ದಾರೆ. ಸೊ ಇವೆಲ್ಲ ನಿಮಗೆ ಆಲ್ರೆಡಿ ಪರಿಚಯ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮೊದಲನೇದಾಗಿ ಈ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಪ್ರೊಫೆಸರ್ H. ಪ್ರಸನ್ನ IAS ಆಫೀಸರ್ ಅವರಿಗೂ ಮತ್ತು ಈ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜಂಟಿ ಪರೀಕ್ಷಾ ನಿಯಂತ್ರಕರು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದಂಥ ಪ್ರೊಫೆಸರ್ R. ಮಂಜುನಾಥ್ ಸರ್ ಅವರಿಗೆ, ಮತ್ತು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ದಾವಣಗೆರೆಯ ಹೆಮ್ಮೆಯ MP ಶಾಸಕರಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಈ ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಪ್ರಶಸ್ತಿಗಳನ್ನು ತೆಗೆದುಕೊಂಡು ಕೆಲವು ಜನ ಹೋದರು, ಆದರೆ ಈ ಒಂದು ಭಾಷಣದಲ್ಲಿ ನೀವು ಸೀಟ್ ಸೆಲೆಕ್ಷನ್ ಯಾವ ಥರ ಇರ್ತದೆ, ಗೊಂದಲಗಳಿರಬಾರ್ದು, ಕನ್ಫ್ಯೂಷನ್ಗಳಿರಬಾರ್ದು ಅನ್ನೋದನ್ನು ಬಿಂಬಿಸಲಿಕ್ಕೆ ನಾವೆಲ್ಲರೂ ನ್ಯೂಸ್ ಫಸ್ಟ್ ಟಿವಿ ಚಾನೆಲ್ನವರಿಗೆ ಧನ್ಯವಾದ ಅರ್ಪಿಸಬೇಕು. ಉಚಿತವಾಗಿ ಮತ್ತು ನಿಮ್ಮೂರಿಗೆ ಬಂದು ಆರ್ಗನೈಸ್ ಮಾಡಿದ್ದಾರೆ. ಇಡೀ ಬೆಂಗಳೂರಲ್ಲಿರ್ತಕ್ಕಂಥ ನ್ಯೂಸ್ ಫಸ್ಟ್ ಟಿವಿ ಚಾನೆಲ್ನವರು ನನ್ನನ್ನು ಕೂಡ ಬೆಂಗಳೂರು ಆಫೀಸಿಂದ ಕರೆಸ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಫಸ್ಟು ಜೋರಾದ ಚಪ್ಪಾಳೆಯ ಮೂಲಕ ನ್ಯೂಸ್ ಫಸ್ಟ್ ಟಿವಿ ಅವ್ರನ್ನ ಅಭಿನಂದಿಸೋಣ. ಸ್ನೇಹಿತರೆ, ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ನೀಟ್ ಎಕ್ಸಾಮ್ ಬರೀತೀರಿ, ನ್ಯಾಷನಲ್ ಎಂಟ್ರೆನ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಟೆಸ್ಟ್ ಮೊನ್ನೆ 21 ಭಾನುವಾರ ಬರೆದಿದ್ದೀರಿ MBBS ಸೀಟ್ಗೋಸ್ಕರ. ಏಪ್ರಿಲ್ 23, 24ಕ್ಕೆ ಮತ್ತೆ ನೀವು CET ಎಕ್ಸಾಮ್ ಬರೆದಿದ್ದೀರಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಆಯುಷ್, ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, ಇದಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ 22, 23 ಪರೀಕ್ಷೆ ಬರೆದಿದ್ದೀರಿ. KGU CET ಅಂತಾರೆ. ಆಲ್ರೆಡಿ ನಿಮಗೆ ಜೂನ್ 6ನೇ ತಾರೀಕಿನ ದಿವಸ, ಶನಿವಾರ ದಿವಸ ಎಲ್ಲರಿಗೂ CET ರ್ಯಾಂಕ್ ಬಂದಾಗಿದೆ. ಇಷ್ಟು ವರ್ಷ ಏನಾಗ್ತಿತ್ತಂದರೆ ನಾವು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ವಿ. ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ ಒಬ್ಬ ಅಭ್ಯರ್ಥಿ ಮೆಡಿಕಲ್ಗಾದರೂ ಹೋಗ್ಬೋದು, ಇಂಜಿನಿಯರಿಂಗ್ ಆದರೂ ಹೋಗ್ಬೋದು, ಆರ್ಕಿಟೆಕ್ಚರ್ ಹೋಗ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಹೋಗ್ಬೋದು, ಪ್ರಾಣಿಗಳ ಡಾಕ್ಟರ್, ವೈದ್ಯಕೀಯ, ವೆಟರ್ನರಿ ಸೈನ್ಸ್ ಅದಕ್ಕೂ ಹೋಗ್ಬೋದು. ಎಲ್ಲದಕ್ಕೂ ಕಳೆದ 2025-26ನೇ ಸಾಲಿನವರೆಗೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ನಡೀತಾ ಇತ್ತು. ಬಹಳ ವರ್ಷಗಳ ನಂತರ ಪ್ರಥಮ ಬಾರಿಗೆ ಅಂದರೆ ಈ ಬಾರಿ ನೀವು ಇಂಜಿನಿಯರಿಂಗ್ದು ಬೇರೆ, ಮೆಡಿಕಲ್ದು ಬೇರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ವ್ಯವಸ್ಥೆ ಮಾಡಿದ್ದಾರೆ. ಏನಪ್ಪ ಹಾಗೆ ಅಂತಂದರೆ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹೊರಗಡೆ ಬಂದ ತಕ್ಷಣ ಅದನ್ನು ರದ್ದುಗೊಳಿಸಿ ಆ ಪರೀಕ್ಷೆಗೆ ಕಟ್ಟಿದಂತಹ ಹಣವನ್ನು, ಪರೀಕ್ಷಾ ಹಣವನ್ನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಸಂಪೂರ್ಣವಾಗಿ ಸಂದಾಯ ಮಾಡಿದ್ದಾರೆ ಅಭ್ಯರ್ಥಿಗಳ ಅಕೌಂಟಿಗೆ.
ಮತ್ತು ಪುನಃ ಎರಡನೇ ಬಾರಿ ನಡೆದಂತಹ ನೀಟ್ ಪರೀಕ್ಷೆಗೆ ಯಾವುದೇ ಶುಲ್ಕವನ್ನು, ಪರೀಕ್ಷಾ ಶುಲ್ಕವನ್ನು ಅಭ್ಯರ್ಥಿಗಳಿಂದ ಪಡೆದಿರುವುದಿಲ್ಲ. ಈ ನೀಟ್ ಪರೀಕ್ಷೆ ಎರಡನೇ ಬಾರಿ ಆಗಿರೋದಕ್ಕಾಗಿ ನಾವು ಇಂಜಿನಿಯರಿಂಗನ್ನು ತಡೆ ಹಿಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉನ್ನತ ಶಿಕ್ಷಣ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ, ಮೀಟಿಂಗಲ್ಲಿ ನಿರ್ಧಾರ ಮಾಡಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಮ್ಮ ಎಲ್ಲ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಮೊದಲಾಗಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ ಸೈನ್ಸ್ ಅವು ಏನಿದಾವೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಫಾರ್ಮಸಿ, ನರ್ಸಿಂಗ್, ಮೆಡಿಕಲ್, ವೆಟರ್ನರಿ ಸೈನ್ಸ್, ಆಯುಷ್, ಡೆಂಟಲ್ ಅವೆಲ್ಲ ಬಿಟ್ಟು ಕೇವಲ UGCET ಎಕ್ಸಾಮ್ಗೆ ಯಾವ ಅರ್ಹತೆ ಇದೆ ಅವೆಲ್ಲ ಸೀಟ್ಗಳನ್ನು ನಾವು ಹಂಚಿಬಿಡೋಣ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ರಿಂದ ಈ ವರ್ಷ ನಿಮಗೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಇಲ್ಲ. ನಾನು ಹೇಳ್ಕೊಡ್ತೀನಿ ಅದೆಲ್ಲ ಹೇಗೆ ಅಂತ. ಈಗ ಏನು ಮಾಡ್ತೀರಂದರೆ, ನೀವು ಮೊನ್ನೆ ಸೋಮವಾರ 22ನೇ ತಾರೀಕಿನಿಂದ, ಇದೇ ತಿಂಗಳು 22ನೇ ತಾರೀಕಿನಿಂದ ಜೂನ್ 30ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ, ಜೂನ್ 30ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಆಪ್ಷನ್ ಎಂಟ್ರಿಗೋಸ್ಕರ KEA ವೆಬ್ ಪೋರ್ಟಲ್ ಓಪನ್ ಆಗಿದೆ. ಅವ್ರು ಪ್ರತಿ ಬಾರಿ ನಿಮಗೆ ವೆಬ್ ಕ್ಯಾಮ್ರಾದಲ್ಲಿ ಮುಖ ತೋರಿಸ್ಲಿಕ್ಕೆ ಹೇಳ್ತಾರೆ. ಆ QR ಕೋಡ್ ಬರ್ತದೆ, OTP ಬರ್ತದೆ, QR ಕೋಡ್ ಸ್ಕ್ಯಾನ್ ಮಾಡ್ತೀರಿ, ಮುಖ ಹೋಗ್ತದೆ ವೆಬ್ ಕ್ಯಾಮ್ರಾದಲ್ಲಿ, OTP ಬರ್ತದೆ, ಅದು ಎಂಟರ್ ಮಾಡ್ತಿದ್ದಂಗೆ ವೆಬ್ ಪೋರ್ಟಲ್ ಓಪನ್ ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ ಅದೆಲ್ಲ. ಸೊ ಮೊನ್ನೆ ಸೋಮವಾರ, ಇವತ್ತು ಶನಿವಾರ, ಇನ್ನೂ 30ನೇ ತಾರೀಕು ಜೂನ್ವರೆಗೆ ನಿಮ್ಮ ಆಯ್ಕೆಗಳನ್ನು, ಇಂಜಿನಿಯರಿಂಗ್ ಆಯ್ಕೆಗಳನ್ನು ಮುಕ್ತವಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ, ನಿಮ್ಮ ಟ್ಯಾಬಲ್ಲಿ ಎಂಟ್ರ್ ಮಾಡ್ಬೋದು. ಎಲ್ಲಿವರೆಗೆ? 30ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ. ಅಲ್ಲಿವರೆಗೂ ನೀವು ರಾತ್ರಿ ಮಾಡಿದ ಬದಲಾವಣೆ ಮಧ್ಯಾಹ್ನ ಮಾಡ್ಬೋದು, ಮಧ್ಯಾಹ್ನ ಮಾಡಿದ ಬದಲಾವಣೆ ತಿರ್ಗಾ ಬೆಳಗ್ಗೆ ಮಾಡ್ಬೋದು, ತಿರ್ಗಾ ರಾತ್ರಿ ಮಾಡ್ಬೋದು. ಎಲ್ಲಿವರೆಗೆ? ಅವ್ರು ಕೊಟ್ಟಿದ್ದ ಕೊನೆಯ ದಿನಾಂಕ 30ನೇ ತಾರೀಕು 11. ಅದ್ರ ಮುಂದೆ ಅವ್ರು ಎಕ್ಸ್ಟೆಂಡ್ ಮಾಡೋದಿಲ್ಲ. ಯಾಕೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಟ್ಟು 3 ದಿನಾಂಕಗಳನ್ನು ಆಲ್ರೆಡಿ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಒಂದು ದಿನಾಂಕ ಹೇಳಿದೆ ನಾನು, ನಿಮ್ಮ ಆಯ್ಕೆಗಳನ್ನು ಕಂಪ್ಯೂಟರ್ನಲ್ಲಿ ಅಳವಡಿಸಲಿಕ್ಕೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ ಪೋರ್ಟಲಲ್ಲಿ ಅಳವಡಿಸಲಿಕ್ಕೆ ದಿನಾಂಕ 30/6/2026 ಬೆಳಗ್ಗೆ 11 ಗಂಟೆವರೆಗೆ ಸಮಯ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಎರಡನೇ ಹಂತ ಏನಪ್ಪ ಅಂದರೆ ಅಣಕು ಸೀಟು ಹಂಚಿಕೆ, ಮಾಕ್ ಸೀಟ್ ಅಲಾಟ್ಮೆಂಟ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್. ಅದು ಪರ್ಫೆಕ್ಟ್ ಅಲ್ಲ, ಅದು ನಿಮ್ಮದೇ ಸೀಟ್ ಅಲ್ಲ. ಸೀಟ್ ಹೆಂಗೆ ಅಲಾಟ್ಮೆಂಟ್ ಆಗ್ತದೆ? ಏನು ಅಲಾಟ್ಮೆಂಟ್ ಅಂದರೆ, ನಾನು GM ಯೂನಿವರ್ಸಿಟಿ ಕಾಲೇಜ್ ಕೇಳಿದ್ದೀನಿ, ಅದು ಬಾಪೂಜಿ ಅಲಾಟ್ ಮಾಡ್ಬೋದು. ಅಥವಾ ನಾನು ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದ್ದೀನಿ, ಅದು ಹೋಗಿ UBDT, ಯೂನಿವರ್ಸಿಟಿ BDT ಇಂಜಿನಿಯರಿಂಗ್ ಕಾಲೇಜ್ ಕೊಡ್ಬೋದು. ಅಥವಾ ನಾನು ದಾವಣಗೆರೆ ಯಾವುದಾದ್ರೂ ಕಾಲೇಜ್ ಇದ್ರೂ ಪರವಾಗಿಲ್ಲ, ಅದು ಹೋಗಿ ಹಾವೇರಿ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದೆ, ಅಥವಾ ಚಿತ್ರದುರ್ಗ SJM ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದೆ. ಇದು ಯಾವಾಗ ಗೊತ್ತಾಗ್ತದೆ ಅಂದರೆ ಅಣಕು ಸೀಟು ಹಂಚಿಕೆ ಆದಾಗ ಗೊತ್ತಾಗ್ತದೆ. ಅದು ಯಾವತ್ತಾಗ್ತದೆ ಅಂದರೆ ಜುಲೈ 6ನೇ ತಾರೀಕು. ಜೂನ್ 30 ಆಪ್ಷನ್ ಎಂಟ್ರಿ, ಆಯ್ಕೆಗಳನ್ನು ಎಂಟರ್ ಮಾಡಲಿಕ್ಕೆ ಕೊನೆಯ ದಿನ ಬೆಳಗ್ಗೆ 11 ಗಂಟೆ. 6ನೇ ತಾರೀಕು ಜುಲೈ ಅಣಕು ಸೀಟು ಹಂಚಿಕೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮಾಡ್ತಾರೆ. ನಿಮ್ಮ ಮೊಬೈಲ್ಗೆ ಆ ಅಭ್ಯರ್ಥಿಯ ಮೊಬೈಲ್ ನಂಬರ್ ನೀವು ಯಾವ್ದು ರಿಜಿಸ್ಟರ್ ಮಾಡಿರಿ ಅದಕ್ಕೆ ನಿಮಗೆ ಅಲಾಟ್ಮೆಂಟ್ ಬಂದುಬಿಡುತ್ತೆ. ಸರ್ ಹಾಗಿದ್ರೆ ಇಷ್ಟಾದ್ಮೇಲೆ ಇದೇ ಫೈನಲ್ಲ, ಮುಂದೇನು ಅಂದರೆ ಜುಲೈ 15ನೇ ತಾರೀಕು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದಂತೆ ಜುಲೈ 15ನೇ ತಾರೀಕು ಫಸ್ಟ್ ರೌಂಡ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ಅಲಾಟ್ಮೆಂಟ್ ಫೈನಲ್. ಫಸ್ಟ್ ರೌಂಡ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ಅಲಾಟ್ಮೆಂಟ್ ಫೈನಲ್. ನೀವು ಯಾವ್ದು ಹಾಕಿರ್ತೀರಿ ಅದು ಬಂದುಬಿಡ್ತದೆ. ಆ ಹಂತಗಳನ್ನು ವಿಸ್ತೃತವಾಗಿ ವಿವರಣೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಕ್ಯೂರಿಯಾಸಿಟಿಗೆ ಏನೇನು ಆಗಿದೆ, ಇಲ್ಲಿವರೆಗೆ ಏನೇನು ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. MBBS ವೈದ್ಯಕೀಯ ಪರೀಕ್ಷೆ ಬರೆದಂತಹ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಸುಮಾರು 1,45,000 ಜನ ಕರ್ನಾಟಕದಿಂದ MBBS ಡಾಕ್ಟರ್ ಆಗಲಿಕ್ಕೆ ಅದು ಎಕ್ಸಾಮ್ ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅದು ಮೆಡಿಕಲ್ ಕೌನ್ಸಿಲ್ ಕಾರ್ಪ್, ಭಾರತೀಯ ವೈದ್ಯಕೀಯ ಪರಿಷತ್ತಿನ ನಿಯಂತ್ರಣದಲ್ಲಿರ್ತದೆ. ಕೇಂದ್ರ ಸರ್ಕಾರದ ಒಂದು
ಅವಿಭಾಜ್ಯಾಂಗ. ಭಾರತೀಯ ವೈದ್ಯಕೀಯ ಪರಿಷತ್ತು ಮೆಡಿಕಲ್ ಕೌನ್ಸಿಲ್ ಕಾರ್ಪ್ ನಿಯಂತ್ರಣದಲ್ಲಿರ್ತದೆ. ಸೊ ಅದನ್ನು ನೋಡಿದಾಗ ಯಾವ ಥರ ನಿಮಗೆ ಸೀಟ್ಗಳು ಸಿಗ್ತದೆ. ಸೊ 21ನೇ ಭಾನುವಾರ ಜೂನ್ ನಡೆದಂಥ ಪರೀಕ್ಷೆಯಲ್ಲಿ ಭಾರತದಾದ್ಯಂತ 551 ನಗರಗಳಲ್ಲಿ, ಪಟ್ಟಣಗಳಲ್ಲಿ ನೀಟ್ ಎಕ್ಸಾಮ್ ಜರುಗಿತು. ಸಂಡೇ ಸುಮಾರು 5440 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಅದೇ ನೀಟ್ ಪರೀಕ್ಷೆಯನ್ನು ಸುಮಾರು 14 ಪರೀಕ್ಷಾ ಕೇಂದ್ರಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಏಕಕಾಲಕ್ಕೆ ಪರೀಕ್ಷೆ ನಡೆದಿದೆ. ನಮ್ಮ ಭಾರತದಲ್ಲಿ, ಇಡೀ ನಮ್ಮ ಭಾರತದ 31-32 ರಾಜ್ಯಗಳಲ್ಲಿ ಈ ನೀಟ್ ಪರೀಕ್ಷೆಗೆ ಕುಂತಹ ಅಭ್ಯರ್ಥಿಗಳ ಸಂಖ್ಯೆ, ಅಂದರೆ PUC ಟು ಸೈನ್ಸ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ನೀಟ್ ಎಕ್ಸಾಮ್ ಬರೆದವ್ರ ಸಂಖ್ಯೆ 22.79 lakhs, 22,79,000 ಜನ ಭಾರತದಾದ್ಯಂತ ಈ ನೀಟ್ ಪರೀಕ್ಷೆಯನ್ನು ಮೊನ್ನೆ ಭಾನುವಾರ ಬರೆದಿದ್ದಾರೆ. ಕರ್ನಾಟಕದಲ್ಲಿ ಅಂದಾಜು 1,45,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಮೊನ್ನೆ ಭಾನುವಾರ ಬರೆದಿದ್ದಾರೆ. ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ MBBS ಮಾಡಲಿಕ್ಕೆ ಖಾಸಗಿ, ಅನುದಾನಿತ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಒಟ್ಟು ಇರತಕ್ಕಂಥ ಸೀಟುಗಳು, ಮೆಡಿಕಲ್ ಸೀಟುಗಳು, MBBS ಸೀಟುಗಳು 10,559. 10,559. ಇದರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು, ಆಡಳಿತ ಮಂಡಳಿಯ ಖಾಸಗಿ ವೈದ್ಯಕೀಯ ಕಾಲೇಜು ಮತ್ತು ಅನುದಾನಿತ, ಸರ್ಕಾರದಿಂದ ಅನುದಾನಿತ ವೈದ್ಯಕೀಯ ಕಾಲೇಜುಗಳು ಎಲ್ಲ ಸೀಟ್ಗಳು ಸೇರಿ ಆಲ್ ಓವರ್ ಇಂಡಿಯಾ ಒಟ್ಟು ನಮಗೆ ಮೆಡಿಕಲ್ ಸೀಟ್ ಲಭ್ಯ ಆಗೋದು 1,17,000 ಜನ. ಪರೀಕ್ಷೆಗೆ ಕುಂತವ್ರ ಸಂಖ್ಯೆ 22,79,000 ಜನ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ ನಮಗೆ ಲಭ್ಯವಾಗುವ ಸೀಟ್ಗಳು 1,17,000. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಮಿತ್ರರಿಗೆ ಲಭ್ಯವಾಗುವ ಮೆಡಿಕಲ್ ಸೀಟ್ಗಳು ಕೇವಲ 10,559. 10,559. ಈ ಒಟ್ಟು ಲಭ್ಯ ಇರುವ ಸೀಟ್ಗಳಲ್ಲಿ ಭಾರತೀಯ ವೈದ್ಯಕೀಯ ಪರಿಷತ್ತು, ಮೆಡಿಕಲ್ ಕೌನ್ಸಿಲ್ ಕಾರ್ಪೊರೇಷನ್ ಏನಿದೆ, ಪ್ರತಿ ರಾಜ್ಯದಿಂದ ಅಲ್ಲಿ ಇರುವ ಕಾಲೇಜುಗಳಿಂದ 15% ಮೆಡಿಕಲ್ ಸೀಟ್ಗಳನ್ನು ತೆಗೆದುಕೊಳ್ತದೆ. 15% ನಮ್ಮ ಕರ್ನಾಟಕದಿಂದ ಬಿಟ್ಟುಕೊಟ್ರೆ ಇನ್ನು 85%ನಲ್ಲಿ ನಾವು ಮೆಡಿಕಲ್ ಸೀಟ್ ಅಲೋಟ್ ಮಾಡ್ಕೋಬೇಕು KCETಯಿಂದ. ನೀಟಿಂದ ಅಲೋಟ್ ಆಗೋದು ಆಲ್ ಓವರ್ ಇಂಡಿಯಾ. ನೀವು ಕರ್ನಾಟಕದಲ್ಲಿ ಇದು ರಾಜಸ್ಥಾನದಲ್ಲಿ ತಗೋಬೋದು, ರಾಜಸ್ಥಾನದಲ್ಲಿ ತಮಿಳ್ನಾಡಲ್ಲಿ ತಗೋಬೋದು, ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ತಗೋಬೋದು, ಗೋವಾದಲ್ಲಿರೋರು ಕರ್ನಾಟಕದಲ್ಲಿ ತಗೋಬೋದು. ಆಲ್ ಓವರ್ ಇಂಡಿಯಾ ಪ್ರತಿಶತ 15 ಮೆಡಿಕಲ್ ಸೀಟ್ಗಳು ನೇರವಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರಿಂದ, ಕೇಂದ್ರ ಸರ್ಕಾರದಿಂದ ಅಲೋಟ್ಮೆಂಟ್ ಆಗುತ್ತೆ. ಸೊ ಆಮೇಲೆ ಅಲೋಟ್ಮೆಂಟ್ ಆತಂದರೆ ಅದೇ ಅಭ್ಯರ್ಥಿಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದೋ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಅಲೋಟ್ ಆಗಿದ್ರು ಕೂಡ ಅದು ಆಟೋಮೆಟಿಕ್ ಹಿಂದೆ ತೆಗೆದುಕೊಳ್ಳಲಾಗ್ತದೆ. ಅಥವಾ ಆಲ್ರೆಡಿ ಇವರು ಅಡ್ಮಿಷನ್ ಮಾಡಿದ್ರು ಕೂಡ ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕರೆ ಇದನ್ನು ಬಿಟ್ಟು ಕೊಡಬಹುದು. ಆ ಹಣವನ್ನು ಅದಕ್ಕೆ ಅವರು ಪಾವತಿ ಮಾಡ್ತಾರೆ. ಯಾಕಂದರೆ ನಿಮ್ಮ ಸೀಟ್ ಸಿಕ್ಕಿದೆ ಅಂತ ಬಿಟ್ಟು ಕೊಡ್ತಾ ಇದ್ದೀರಿ, ರದ್ದು ಮಾಡ್ತಾ ಇಲ್ಲ. ನಿಮಗಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ, ಅದಕ್ಕೆ ಇದು ಇಂಜಿನಿಯರಿಂಗ್ ಫಸ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ದುಡ್ಡು ಕಟ್ಟಿದಿರಿ, ಅದು ಆಟೋಮೆಟಿಕ್ ಪರೀಕ್ಷಾ ಪ್ರಾಧಿಕಾರದವರು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ. ಉಳಿದ ಹಣವನ್ನು ನೀವು ಕಟ್ಟೋದು ಹೀಗಿರ್ತದೆ. ಸೊ ಇಲ್ಲಿ ಒಟ್ಟು ಲಭ್ಯ ಇರುವ ಸೀಟ್ಗಳು ಯಾವ ಥರ ಅಂದರೆ 15% ಪ್ರತಿ ರಾಜ್ಯದಿಂದ ನೀಟ್ ಭಾರತೀಯ ವೈದ್ಯಕೀಯ ಪರಿಷತ್ತಿಗೆ ಹೋದರೆ ಇನ್ನು 85% ನಮಗೆ ಉಳಿದ್ರೆ ಅದು ಯಾವ ಥರ ಅಲಾಟ್ಮೆಂಟ್ ಆಗ್ತದೆ ಅಂದರೆ, ಸರ್ಕಾರಿ ಕೋಟಾ, ಸರ್ಕಾರವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಟ್ಟು ಲಭ್ಯ ಇರುವ ಸೀಟುಗಳಲ್ಲಿ 85% ಲಭ್ಯ ಇರುವ ಸೀಟುಗಳಲ್ಲಿ ಅಂದರೆ 10,559ರಲ್ಲಿ 15% ಕೇಂದ್ರ ಸರ್ಕಾರಕ್ಕೆ ನೀಟ್ ಅನ್ನೋರಿಗೆ ಬಿಟ್ಟುಕೊಟ್ಟು ಆ ಸೀಟಲ್ಲಿ 40% ಮೆಡಿಕಲ್ ಸೀಟ್ಗಳನ್ನು ನೇರವಾಗಿ ಗೌರ್ಮೆಂಟ್ ಕೋಟಾ, ಗೌರ್ಮೆಂಟ್ ಫೀಸ್. ಉದಾಹರಣೆಗೆ ಗದಗ್ ಮೆಡಿಕಲ್ ಕಾಲೇಜ್, ಜಿಮ್ಸ್, ಬಳ್ಳಾರಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಕಾಲೇಜ್, ಹುಬ್ಬಳ್ಳಿ ಇರತಕ್ಕಂಥ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬಿಮ್ಸ್, ಕಿಮ್ಸ್, ಇಲ್ಲೆಲ್ಲೆಲ್ಲ ಹೋಗ್ತೀರಿ. ಮೆಡಿಕಲ್ ಫೀಸ್ ಇರೋದು ಎಷ್ಟಪ್ಪ ಅಂದರೆ 1000 ಲೆಕ್ಕದಲ್ಲಿದೆ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಕೇವಲ ಒಂದು 10, 12, 18,000 ರೂಪಾಯಿದಲ್ಲಿ ಮೆಡಿಕಲ್ ಫೀಸ್ ಇರ್ತದೆ. ತುಂಬ ಕಡಿಮೆ ಇರ್ತದೆ ಕರ್ನಾಟಕದ ರಾಜ್ಯ ನಡೆಸ್ತಕ್ಕಂತಹ ಸರ್ಕಾರಿ ಕಾಲೇಜುಗಳಲ್ಲಿ. ಆ ಸೀಟ್ ಬರಬೇಕಪ್ಪ ಅಂದರೆ ನೀವು ನೀಟ್ ಎಕ್ಸಾಮ್ ಸುಮಾರು ಒಂದು 650 ಮಾರ್ಕ್ಸಿಗೆ ಬರ್ದಿರಿ,
ಎಲ್ಲ 720 ಮಾರ್ಕ್ಸಿಗೆ ಬರೀತೀರಿ ನೀಟ್ ಎಕ್ಸಾಮ್. ನಿಮ್ಗೆ ಆ ಸೀಟ್ಗಳು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೇ ಸೀಟ್ ಸಿಗಬೇಕಂದ್ರೆ 720ಕ್ಕೆ ಕನಿಷ್ಠ 650 ಮೇಲ್ಪಟ್ಟು ಮಾರ್ಕ್ಸ್ಗಳನ್ನು ಯಾವುದೇ ಕ್ಯಾಟಗರಿಯವರು ಇರ್ಬೋದು, ಜನರಲ್ ಮೆರಿಟ್, ರಿಸರ್ವೇಷನ್, OBC 650 ಮಾರ್ಕ್ಸ್ಗಳಿಗಿಂತ ಹೆಚ್ಚು ಬಂದಾಗ 720ಕ್ಕೆ ನಿಮಗೆ ಚಾನ್ಸಸ್ ಆರ್ ಮೋರ್, ಅವಕಾಶಗಳು ಜಾಸ್ತಿ. ಯಾವುದು? ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗಲಿಕ್ಕೆ. ತುಂಬ ಕಡಿಮೆ ಫೀಸ್, ಲೆಸ್ ದ್ಯಾನ್ 30,000 ಇರ್ತದೆ, ಮತ್ತು ಆ ಹಣವೂ ಕೂಡ ವಾಪಸ್ ಬರ್ತದೆ. ಸರ್ಕಾರ ಏನು ಮಾಡಿದೆ ಅಂದರೆ, ಬಡ ವಿದ್ಯಾರ್ಥಿ ಮಿತ್ರರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಮಾಡಿಬಿಟ್ಟು, ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡು, ನಿಮ್ಮದು ಆದಾಯ 7-8 ಲಕ್ಷ ರೂಪಾಯಿದೊಳಗಿದ್ರೆ ಅದು ಇನ್ಕಮ್ ಸರ್ಟಿಫಿಕೇಟು, ಈವನ್ ಜನರಲ್ ಮೆರಿಟ್ ಇದ್ರೂ ಕೂಡ ಆ ಹಣ ವಾಪಸ್ ಬರ್ತದೆ. SC/ST ಅವ್ರಿಗೂ ಬರ್ತದೆ, OBC ಅವ್ರಿಗೂ ಬರ್ತದೆ, ಹಣ ವಾಪಸ್ ಬರ್ತದೆ. ಇಂಜಿನಿಯರಿಂಗಲ್ಲೂ ಅದೇ ಥರ ಸರ್ಕಾರ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆಪ್ಷನ್ ಕೊಟ್ಟಿದೆ. ಅದಕ್ಕೇನಂತೀವಿ ಅಂದರೆ, ನಾವು SSP ಪೋರ್ಟಲ್ ಅಂತಂತೀವಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಆ ವಿದ್ಯಾರ್ಥಿ ಆ ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ರೆಗ್ಯುಲರ್ಗೆ ಹೋಗ್ತಿರ್ಬೇಕು, ಪರೀಕ್ಷೆಗಳನ್ನೆಲ್ಲ ಅಟೆಂಡ್ ಮಾಡ್ತಿರ್ಬೇಕು, ಅಬ್ಸೆಂಟ್ ಇರಬಾರ್ದು. ಮತ್ತು ಅವೇನು ಫೀಸ್ ಕಟ್ಟಿರ್ತಾರೋ ಅದೆಲ್ಲ ಹಾಕಿದರೆ ಅವರು ಅದರ್ ಫೀಸ್ ಇಟ್ಕೋತಾರೆ, ಮ್ಯಾಗ್ಝಿನ್ ಫೀಸು, ಮಾರ್ಕ್ಸ್ ಕಾರ್ಡ್ ಫೀಸು ಎಲ್ಲ ಇಟ್ಕೋತಾರೆ. ಮೇಜರ್ ಟ್ಯೂಷನ್ ಫೀ, ಬೋಧನಾ ಶುಲ್ಕ ಭಾಳ ಇರ್ತದೆ, ಅದು ವಾಪಸ್ ಆ ವಿದ್ಯಾರ್ಥಿಯ ಅಕೌಂಟಿಗೆ ಬರೋ ಥರ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಜನರಲ್ ಮೆರಿಟ್ ಇದ್ದರೆ, SC/ST ಇದ್ರೂ ಇನ್ಕಮ್ ಲಿಮಿಟ್ ಇದೆ, ವಾಪಸ್ ಬರ್ತದೆ. ಅಂದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ನೀವು ಸೇರೋದ್ರಿಂದ ಮೊದಲೇದ್ದು ಒಟ್ಟು ಫೀ ಶುಲ್ಕ, ಪ್ರವೇಶ ಶುಲ್ಕ ಕಡಿಮೆ ಇದೆ. ಆ ಕಡಿಮೆ ಇದ್ರಲ್ಲೇ ಮತ್ತೆ ಬೋಧನಾ ಶುಲ್ಕ ಸರ್ಕಾರ ಕಲ್ಯಾಣ ಕಾರ್ಯಕ್ರಮದ ಭಾಗವಾಗಿ ವಾಪಸ್ ಕೊಡೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇದ್ದರೆ. ಈ 40% ನಮ್ಮ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಲೋಟ್ ಮಾಡಿದರೆ, ಎರಡನೇದು ಓಪನ್ ಕೋಟಾ ಅಂತಾರೆ. ಓಪನ್ ಕೋಟಾ ಅಂದರೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖ್ಯಸ್ಥರು ಸೇರಿ ಖಾಸಗಿ ಹಾಗೂ ಅನುದಾನಿತ ವೈದ್ಯಕೀಯ ಕಾಲೇಜುಗಳಿಗೆ ಫೀ ಸ್ಟ್ರಕ್ಚರ್ ಏನಿರಬೇಕು. ಫೀ ಸ್ಟ್ರಕ್ಚರ್ ಅಂದ ತಕ್ಷಣ 1 ಕೋಟಿ ಕೊಡು, 2 ಕೋಟಿ ಕೊಡು ಅಂದರೆ ಯಾರೂ ಕೊಡೋದಿಲ್ಲ. 12 ಲಕ್ಷ, 15 ಲಕ್ಷ, 20 ಲಕ್ಷ, 25 ಲಕ್ಷ ಆಯಾ ಕಾಲೇಜಿನ ಪ್ರತಿಷ್ಠೆ ಮೇಲೆ, ಅಲ್ಲಿರ್ತಕ್ಕಂಥ ಸೌಲಭ್ಯಗಳ ಆಧಾರದಲ್ಲಿ ಇದು ಒಮ್ಮತದಿಂದ ಸರ್ಕಾರವೇ ನಿಗದಿಪಡಿಸಿದ ಶುಲ್ಕ. ಜಾಸ್ತಿ ಇರ್ತದೆ, 1000ದಲ್ಲಿ ಇರೋದಿಲ್ಲ, ಲಕ್ಷದಲ್ಲಿರ್ತದೆ. ಅದು ಎರಡನೇ ಓಪನ್ ಕೋಟಾ ಅಥವಾ ಫಿಕ್ಸ್ಡ್ ಅಮೌಂಟ್ ಆ್ಯಸ್ ಫಿಕ್ಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಲ್ಲಿ ಹೋದ್ಮೇಲೆ ಹೆಚ್ಚಿಗೆ ಕೊಡಂದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಆ ರೇಟು ಕೂಡ ನಮ್ಮ KEA ಪ್ರಾಧಿಕಾರದ ವೆಬ್ಸೈಟಲ್ಲಿ ಇರ್ತದೆ, ಎಷ್ಟು ಫೀಸ್ ಕಟ್ಟಬೇಕು ಅಂತ. ಇದಕ್ಕೆ ನಾವೇನಂತೀವಿ, ಓಪನ್ ಕೋಟಾ ಅಂತೀವಿ. ಸೊ 40% ಓಪನ್ ಕೋಟಾದಲ್ಲಿ ಯಾರು ಅಲಾಟ್ ಮಾಡ್ತಾರೆ ಸರ್ ಇದಂದರೆ, ಇದನ್ನೂ ಸಹ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ KEAದವರೇ ಅಲಾಟ್ಮೆಂಟ್ ಮಾಡ್ತಾರೆ. ಅದು ಯಾರು ಖಾಸಗಿ ಮೆಡಿಕಲ್ ಕಾಲೇಜಿನವ್ರ ಕೈಯಲ್ಲಿ ಕೊಡೋದಿಲ್ಲ. ದುಡ್ಡು ಅವ್ರು ಎಷ್ಟೇ ಇಟ್ಟಿರಲಿ, ಆ ದುಡ್ಡು ಡಿಸ್ಪ್ಲೇ ಆಗ್ತದೆ ವೆಬ್ ಪೋರ್ಟಲಲ್ಲಿ. ಈ ಕಾಲೇಜ್ಗೆ ಹೋದರೆ ಇಷ್ಟು ಲಕ್ಷ ಕಟ್ಟಬೇಕು 1 ವರ್ಷಕ್ಕೆ ಅಂತ ಆ ಕಾಲೇಜ್ ಚಾಯ್ಸ್ ಮಾಡಲಿಕ್ಕೂ ಆಯ್ಕೆ ಕೊಡ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಓಪನ್ ಕೋಟಾನು ನೀವು ತಗೋಬಹುದು. ಇನ್ನು ಮೂರನೇದು ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಅನಿವಾಸಿ ಭಾರತೀಯರಿಗಾಗಿ ಕೆಲವು MBBS ಸೀಟ್ಗಳನ್ನು ನಿಗದಿಪಡಿಸಲಾಗಿದೆ, ಕಾಯ್ದಿರಿಸಲಾಗಿದೆ. ಅದು ಕೇವಲ 5%, 100 ಸೀಟ್ ಇದ್ದರೆ 5 ಸೀಟುಗಳು ಅನಿವಾಸಿ ಭಾರತೀಯರಿಗಾಗಿ. ಕೊನೆಯದು ಮ್ಯಾನೇಜ್ಮೆಂಟ್ ಕೋಟಾ. ಈಗ ನಾನೇ ಕಾಲೇಜ್ ನಡೆಸ್ತಾ ಇರ್ತೇನೆ, ನಾ ಕಾಲೇಜದು ಮುಖ್ಯಸ್ಥ ಇದ್ದೀನಿ, ಮಾಲಕ ಇದ್ದೀನಿ, ಮತ್ತು ನನಗೆ ಸೀಟ್ ಅಲಾಟ್ಮೆಂಟ್ ಮಾಡೋ ಹಕ್ಕಿಲ್ಲ ಅಂದರೆ ಹೇಗೆ? ಅಂಥದ್ದು ಮ್ಯಾನೇಜ್ಮೆಂಟ್ ಕೋಟಾ ಎಷ್ಟಿರ್ತದೆ? 15%. ಸೊ 40% MBBS ಸೀಟು ನೇರವಾಗಿ KEAದವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಕೊಡ್ತಾರೆ. ಇನ್ನು 40% ಓಪನ್ ಕೋಟಾ, ಹೆಚ್ಚಿನ ಪ್ರವೇಶ ಶುಲ್ಕದ ಸೀಟುಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಡ್ತದೆ. 5% NRI, ಮ್ಯಾನೇಜ್ಮೆಂಟ್ನವರೇ ಸೀಟ್ ಅಲಾಟ್ಮೆಂಟ್ ಮಾಡೋದು 15%. ಇದು ಎಲ್ಲ ಕೂಡಿದರೆ 40 + 40 + 5 + 15 ಕೂಡಿದರೆ 100% ಆಗ್ತದೆ. ಈ 100% ಸೀಟ್ಸ್ನ ತೆಗೆದುಕೊಳ್ಳಿಕ್ಕೆ ಪ್ರತಿಯೊಬ್ಬರು ನೀಟ್ ಎಕ್ಸಾಮ್ ಬರೀಲೇಬೇಕು, ನೀಟ್ ರ್ಯಾಂಕ್ ಬೇಕೇ ಬೇಕು. ಸರ್ ಓಪನ್ ಕೋಟಾದಲ್ಲಿ ನಾನು ಜಾಸ್ತಿ ದುಡ್ಡು ಕೊಡ್ತೇನೆ, ನಾನು ನೀಟ್ ಎಕ್ಸಾಮ್ ಬರೆದಿಲ್ಲ, ನನಗೆ ಸೀಟ್ ಕೊಡ್ರಿ ಅಂದರೆ ಕೊಡೋದಿಲ್ಲ. ಪ್ರತಿಯೊಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿ ಮಾಡಿದೆ. ಈ ಕನ್ಫ್ಯೂಷನನ್ನು ನಾನು ನಿಮಗೆ ರಿಸಾಲ್ವ್ ಮಾಡಿದ್ದೀನಿ. ಅದೇ ಥರ ಈಗ ಇಂಜಿನಿಯರಿಂಗ್ ಸೀಟ್ ತೊಗೋಬೇಕಂತೀರಿ ನೀವು, ಕರ್ನಾಟಕ ಅಂಡರ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ KG UG CET ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಏಪ್ರಿಲ್ 22, 23 ಅದೇನು ನಡೀತು
ಅವತ್ತಿನ ದಿವಸ ತಗೊಂಡ್ರಿ, ಎಲ್ಲ ಸುಸೂತ್ರವಾಗಿದೆ. ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಹೇಗೆ ಮಾಡ್ತದೆ? ಗೌರ್ಮೆಂಟ್ ಕೋಟಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 45%, ಮೆಡಿಕಲ್ ಆದರೆ 40% ಅಲಾಟ್ ಮಾಡ್ತಾರೆ. ಎಲ್ಲ ಇಂಜಿನಿಯರಿಂಗ್ ಸೀಟ್ಗಳನ್ನು ಆರ್ಕಿಟೆಕ್ಚರ್ ಹಿಡಿದು 45% ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಲಾಟ್ ಮಾಡ್ತದೆ. ಹೋದ ಸರ್ತಿ 1,17,000 ಅಥವಾ 1,37,000 ಏನಾಯ್ತು ಪರ್ ಇಯರ್. ಈಗ ಅದು ಹತ್ತತ್ರ 137, 150ರಲ್ಲಿ 1,50,000 ಒಳಗಡೆ ಸರ್ಕಾರ ಫಿಕ್ಸ್ ಮಾಡಿದ್ದು, ವೆಬ್ಸೈಟಲ್ಲಿ ಬರ್ತದೆ. ಸೊ ಅಷ್ಟೇ ದುಡ್ಡನ್ನು ನೀವು ಕಟ್ಟೋದು. ಯಾವುದು? KAದಿಂದ ನಿಮ್ಗೆ ಅಲಾಟ್ಮೆಂಟ್ ಆದರೆ 45%. ಕಾಮೆಡ್ ಕೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಂದು ಸಂಘ, ಅವರು ಕೂಡ ಪರೀಕ್ಷೆ ಮಾಡಿದರು. ಅವರು ಪರೀಕ್ಷೆ ಮಾಡಿದಾಗ ಅವರು ಸಹ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ ಅಂದರೆ, ಕಾಮೆಡ್ ಕೆದಿಂದ ಇಂಜಿನಿಯರಿಂಗ್ ಸೀಟ್ ತಗೊಳ್ಳೋರಿಗೆ ಕರ್ನಾಟಕದಲ್ಲಿ ಲಭ್ಯ ಇರುವ ಸೀಟ್ಗಳ 30%. ಸೊ ಈ ಕಾಮೆಡ್ ಕೆಯನ್ನು ಭಾರತ ದೇಶದ 171 ನಗರಗಳಲ್ಲಿ 303 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗಿದೆ ಕಾಮೆಡ್ ಕೆ ಎಕ್ಸಾಮ್. ಈ ಕಾಮೆಡ್ ಕೆ ಎಕ್ಸಾಮನ್ನು 1,10,774 ಜನ ಕಾಮೆಡ್ ಕೆ ಪರೀಕ್ಷೆ ಬರ್ತಾರೆ. ಸೊ ಗೌರ್ಮೆಂಟ್ ಕೋಟಾ 45%, ಕಾಮೆಡ್ ಕೆ ಕೋಟಾ 30%, ಮ್ಯಾನೇಜ್ಮೆಂಟ್ ಕೋಟಾ 25%. ಸೊ ಇದರಲ್ಲಿ ಇದೆಲ್ಲ ಮೂರು ಕೂಡಿದರೆ 45 + 30, 75 + 25, 100% ಆಯಿತು. ಈ ಇಂಜಿನಿಯರಿಂಗೋಸ್ಕರ UGCET ಪರೀಕ್ಷೆ ಬರೆದವರ ಸಂಖ್ಯೆ ಕರ್ನಾಟಕದಲ್ಲಿ 3,30,479 ಜನ. 3,30,479 ಜನ. ಕರ್ನಾಟಕದ 745 ಪರೀಕ್ಷಾ ಕೇಂದ್ರಗಳಲ್ಲಿ ಈ UGCET ಪರೀಕ್ಷೆ ನಡೀತು. ಪರೀಕ್ಷೆ ನಡೆದ ದಿನಾಂಕ ಏಪ್ರಿಲ್ 23 ಹಾಗೂ 24ರಂದು. ಒಟ್ಟು ಪರೀಕ್ಷೆ ಬರೆದವರ ಸಂಖ್ಯೆ 3,30,479. ಆದರೆ ಈಗ ನಮಗೆ ಸೀಟ್ಗಳು ಎಷ್ಟು ಲಭ್ಯ ಇದೆ? ನಮಗೆ ಇಂಜಿನಿಯರಿಂಗ್ ಸೀಟ್ಗಳು ಎಷ್ಟು ಲಭ್ಯ ಇದೆ ಅಂದರೆ 2025ನೇ ಇಸ್ವಿ ಕಳೆದ ವರ್ಷ 1,53,000 ಇಂಜಿನಿಯರಿಂಗ್ ಸೀಟ್ಗಳು ಲಭ್ಯ ಇದ್ದವು. ಅದರಲ್ಲಿ ಖಾಸಗಿ ಬಂತು, ಅರೆ ಸರ್ಕಾರಿ ಬಂತು, ಪೂರ್ಣ ಪ್ರಮಾಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಂತು. ಎಷ್ಟಿತ್ತು? 1,53,000 ಸೀಟ್ಗಳಿದ್ದು. ಈ ವರ್ಷ 10 ಹೊಸ ಇಂಜಿನಿಯರಿಂಗ್ ಕಾಲೇಜುಗಳು ಪ್ರಾರಂಭವಾಗಿವೆ. ಹೋದ ಬಾರಿ 217 ಇಂಜಿನಿಯರಿಂಗ್ ಕಾಲೇಜುಗಳಿದ್ದವು. ಈ ಬಾರಿ ಹೊಸ 10 ಇಂಜಿನಿಯರಿಂಗ್ ಕಾಲೇಜ್ ಸೇರಿದರೆ 227 ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿದೆ. ಆ 227 ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಈಗ ಹತ್ತಿರದಲ್ಲೇ ಹೂವಿನಡಗಲಿ ಹರಪನಹಳ್ಳಿ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಕೊಪ್ಪಳ ಹತ್ರ ತಳಕಲ್ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಇನ್ನೂ ಹತ್ರ ದಾವಣಗೆರೆಗೆ ಅಂದರೆ ಹಾವೇರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ತುಂಬ ದೂರ ಅಂದರೆ ಚಾಮರಾಜನಗರದಲ್ಲಿದೆ, ರಾಯಚೂರಿನಲ್ಲಿದೆ, ಗಂಗಾವತಿ, ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆ ಅಥವಾ ಪಟ್ಟಣಗಳಲ್ಲಿ ಸುಮಾರು 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಸೊ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ, ಇವೆಲ್ಲವಕ್ಕೂ ಕೂಡ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಈಗ ಸರ್ ಈ ವರ್ಷ 26-27ಕ್ಕೆ ಎಷ್ಟು ಸೀಟ್ಗಳಿದಾವೆ ಸರ್? ಪರೀಕ್ಷೆನೇ 3,30,000 ಬರೆದಿದ್ದಾರೆ ಅಂತ ಹೇಳ್ತೀರಿ. ನಮ್ಮ ಮಗಳಿಗೆ ಸೀಟ್ ಸಿಗ್ತದ? ಅಂದಾಜು ಎಷ್ಟು ರ್ಯಾಂಕ್ ಇದ್ದರೆ ಸೀಟ್ ಸಿಗ್ಬೋದು? ಈ ವರ್ಷ ಮತ್ತೆ 6,000 ಸೀಟ್ಗಳು ಜಾಸ್ತಿ ಆಗಿವೆ. 10 ಇಂಜಿನಿಯರಿಂಗ್ ಕಾಲೇಜ್ ಹೆಚ್ಚಿಗೆ ಆಗಿರೋದ್ರಿಂದ ಒಟ್ಟು 227 ಇಂಜಿನಿಯರಿಂಗ್ ಕಾಲೇಜು. ಲಭ್ಯ ಇರುವ ಸೀಟ್ಗಳ ಸಂಖ್ಯೆ 1,59,000 ಸೀಟ್ಗಳು ಅವೈಲೇಬಲ್ ಇದೆ. ಅಂದರೆ 3,30,000ಕ್ಕೆ 1,59,000, ಹತ್ತತ್ರ ಅರ್ಧಕ್ಕಿಂತ ಹೆಚ್ಚು ಸೀಟ್ಗಳು ಲಭ್ಯ ಇದೆ. ಇದರಲ್ಲಿ ನೀವು ನೆನ್ಪಿಟ್ಕೊಡ್ರಿ, ಭಯ ಪಡೋದು ಅಗತ್ಯ ಇಲ್ಲ. ಯಾಕಂದರೆ ಎಲ್ಲರೂ ಇಂಜಿನಿಯರಿಂಗ್ ಮಾಡಲ್ಲ. ನಾಟಾ ಅಂತ ಎಕ್ಸಾಮ್ ಮುಖಾಂತರ 5 ವರ್ಷದ್ದು BE ಆರ್ಕಿಟೆಕ್ಚರ್ ಕೋರ್ಸಿಗೆ ಸೇರ್ತಾರೆ, ಫಾರ್ಮಸಿ ಸೇರ್ತಾರೆ, ಆಯುರ್ವೇದಿಕ್ BAMS ಕೋರ್ಸಿಗೆ ಸೇರ್ತಾರೆ. ಕೇಂದ್ರ ಸರ್ಕಾರದ 15% ಮೆಡಿಕಲ್ ಸೀಟ್ ಸೇರ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಮೆಡಿಕಲ್ ಸೀಟ್ಗಳು ಸೇರ್ತಾರೆ. ಅವ್ರ ಮೆಡಿಕಲ್ ಸೀಟ್ ಸಿಕ್ಕ ತಕ್ಷಣ ಅವರು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿಗೆ ಈ ಮೊದಲೇ ಅವ್ರು ಸೀಟ್ ತೊಗೊಂಡಿದ್ರೆ ಆಟೋಮೆಟಿಕ್ ಅದು ವೆಬ್ಸೈಟಲ್ಲಿ ತೆಗೆದು ಹಾಕಲಾಗ್ತದೆ. ಅದು ಮತ್ತೆ ಕಡಿಮೆ ಅಂಕ ಪಡೆದಿರ್ತಕ್ಕಂಥ ಇನ್ನು ಯಾರಿಗೆ ಸೀಟ್ ಸಿಕ್ಕಿಲ್ಲೋ ಆ ಅಭ್ಯರ್ಥಿಗೆ ಅದು ಅಲಾಟ್ಮೆಂಟ್ ಆಗ್ತದೆ. ಯಾಕೆ ಹಂಗಾಗ್ತದೆ ಅಂದರೆ, ಈಗ ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅದು ಬಂದರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಪರೀಕ್ಷಾ ಪ್ರಾಧಿಕಾರ ನಿಮಗೆ ಸೀಟು ಆಯ್ಕೆ ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟಿದೆ 30ನೇ ತಾರೀಕುವರೆಗೆ. ಆ
6ನೇ ತಾರೀಕು ಅಣುಕು ಕಾರ್ಯಾಚರಣೆ ಆಗ್ತದೆ, 15ನೇ ತಾರೀಕು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ 227 ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1,59,000 ಇಂಜಿನಿಯರಿಂಗ್ ಸೀಟ್ಗಳು, ಅದು ಎಲ್ಲ ಬೇರೆ ಬೇರೆ ವಿಭಾಗಗಳಿರ್ತವೆ. ಮೆಕ್ಯಾನಿಕಲ್, ಆಟೋಮೊಬೈಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಡಾಟಾ ಸೈನ್ಸ್, ಕ್ಲೌಡ್ ಕಂಪ್ಯೂಟಿಂಗ್. ನಮಗೆ ಸಾಂಪ್ರದಾಯಿಕ ಬ್ರಾಂಚ್ಗಳು ಯಾವ್ಯಾವ ಹೇಳ್ರಿ? ಆಟೋಮೊಬೈಲು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್, ಇವಿಷ್ಟೇ ಗೊತ್ತಿತ್ತು ನಮಗೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಅಂತ ಗೊತ್ತಿತ್ತು. ಈಗೆಲ್ಲ ಮತ್ತೆ ಕಂಪ್ಯೂಟರ್ ಸೈನ್ಸಲ್ಲಿ ಬಹಳಷ್ಟು ಫ್ಲೇವರ್ಸ್, 17 ಬೇರೆ ಬೇರೆ ಬ್ರಾಂಚ್ಗಳನ್ನು ಮಾಡಿದ್ದಾರೆ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಮಷೀನ್ ಲರ್ನಿಂಗ್, ಎ ಐ ಅಂಡ್ ಮಷೀನ್ ಲರ್ನಿಂಗ್. ಅಂದರೆ ಈಗ ಎ ಐ ಟೂಲ್ ಮೇಲೆ ಜಾಬ್ ಸಿಗೋ ಪ್ರಮಾಣ ಹೆಚ್ಚಿರೋದ್ರಿಂದ ಆಲ್ರೆಡಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ನವರು ಕಂಪ್ಯೂಟರ್ ಸೈನ್ಸ್ ಅಲ್ಲದೆ, ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಅಲ್ಲದೆ ಎ ಐ ಅಂಡ್ ML ಅಂತ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಡಾಟಾ ಸೈನ್ಸ್, ಡಾಟಾ ಅನಾಲಿಟಿಕ್ಸ್. ಹೀಗೆ ನಮ್ಮ ಕರ್ನಾಟಕದಲ್ಲಿ ಅಂದಾಜು 35 ಇಂಜಿನಿಯರಿಂಗ್ ಬ್ರಾಂಚಸ್ ಇವೆ. ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು? 35 ಇಂಜಿನಿಯರಿಂಗ್ ಬ್ರಾಂಚಸ್. ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್ ಅನ್ಕೊಂಡು ಕರ್ನಾಟಕದಲ್ಲೇ ಏರೋಸ್ಪೇಸ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಫೈರ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್ ಇಂಜಿನಿಯರಿಂಗ್. ಟೆಕ್ಸ್ಟೈಲ್ ಮಾಡಲ್ಲ, ಅದು ಮಾಡಿದರೆ ಬೇಗ ಜಾಬ್ ಸಿಗ್ತದೆ. ಕೆಮಿಕಲ್ ಇಂಜಿನಿಯರಿಂಗ್ ಮಾಡಲ್ಲ, ಅದು ಹೊಗೆ ಎಣ್ಣೆ ವಾಸನೆ ಯಾಕೆ ಕುಡಿಬೇಕು ಅಂತ ಪೇಂಟ್ ಹಚ್ಚೋ ಇದರಲ್ಲಿ ಸಿಗ್ತದೆ. ಅಥವಾ ಮೆಡಿಕಲ್ ಗುಳಿಗೆ ಔಷಧಿ ಮಾತ್ರೆ ತಯಾರು ಮಾಡ್ತಾರಲ್ಲ, ಅಲ್ಲಿ ಜಾಬ್ ಮಾಡಬೇಕು. ಅವೆಲ್ಲ ಇಂಡಸ್ಟ್ರಿ ಇರೋದಿಲ್ಲ ಗುಜರಾತಲ್ಲಿ, ಬಾಂಬೆಯಲ್ಲಿ, ಅಲ್ಲಿ ಯಾರು ಹೋಗಬೇಕು ಅಂತ ಕೆಮಿಕಲ್ ಚೂಸ್ ಮಾಡಲ್ಲ ಭಾಳ ಜನ. ಕೆಮಿಕಲ್ ಚೂಸ್ ಮಾಡಿದರೆ ರಸಗೊಬ್ಬರ ಕಾರ್ಖಾನೆ, ಏನು ಬಣ್ಣ ಹಚ್ತಿರಲ್ಲ ಗೋಡೆಗೆ, ಅವೆಲ್ಲ ತಯಾರು ಮಾಡೋದು. ಮೆಡಿಕಲ್ ಫೀಲ್ಡಲ್ಲಿ, ಮೆಡಿಕಲ್ ಅಂದರೆ ಔಷಧಿಗಳನ್ನು ತಯಾರು ಮಾಡೋದ್ರಲ್ಲಿ ಕೆಮಿಕಲ್, ಅಥವಾ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅಂತಲ್ಲೆಲ್ಲ ಸೇರ್ತಾರೆ. ಆದರೆ ಅಲ್ಲಿ ಜಾಬ್ ಸಿಗೋ ಪ್ರಮಾಣ ಜಾಸ್ತಿ. ಯಾವ್ದಾವ್ದು ಹೇಳ್ರಿ? ಟೆಕ್ಸ್ಟೈಲ್ ಅಂದರೆ ಬಟ್ಟೆ, ಹ್ಯಾಂಡ್ಲೂಮ್ಸ್ ತಯಾರು ಮಾಡೋದು. ಕೆಮಿಕಲ್ ಇಂಜಿನಿಯರಿಂಗ್, ಫೈರ್ ಇಂಜಿನಿಯರಿಂಗ್. ಫೈರ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿದೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿದೆ. ಅದೆಲ್ಲ ಮಾಡಿದರೆ ನೀವು ನೇರವಾಗಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಭಾರತೀಯ ರಕ್ಷಣಾ ಸಂಶೋಧನೆ ರಕ್ಷಣಾ ಇಲಾಖೆಯೊಳಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಆನರೇಬಲ್ ಎಕ್ಸ್ ಪ್ರೆಸಿಡೆಂಟ್, ಅವರೇನು ಮಿಸೈಲ್ ರೆಡಿ ಮಾಡ್ತಿದ್ರು, ಮಿಸೈಲ್ ಪಿತಾಮಹ ಅಂತಾರೆ ಅವ್ರಿಗೆ. ಅವರು DRDO ಮತ್ತು ಇಸ್ರೋ, ಭಾರತೀಯ ಬಾಹ್ಯಾಕಾಶ ಇಲಾಖೆಗೆ ವರ್ಕ್ ಮಾಡಿದರು. ಈ ಏರೋಸ್ಪೇಸ್ ಇಂಜಿನಿಯರಿಂಗ್, ಥರ್ಮಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಫ್ಲೂಯಿಡ್ ಡೈನಮಿಕ್ಸ್, ಥರ್ಮೋಡೈನಮಿಕ್ಸ್, ಫೈರ್ ಇಂಜಿನಿಯರಿಂಗ್ ಇವೆಲ್ಲ ಮಾಡಿದರೆ ಭಾರತೀಯ ಬಾಹ್ಯಾಕಾಶ ಇಲಾಖೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿದರೆ ಇಸ್ರೋದಲ್ಲಿ ಭಾರತೀಯ ರಕ್ಷಣಾ ಸಂಶೋಧನೆ ಇಲಾಖೆ. ಮಿಲಿಟರಿ ಸೇರಿ ಅಂತಲ್ಲ, ಆ ಒಂದು ವೆಪನ್ಸ್ ತಯಾರು ಮಾಡೋದು, ಕ್ಷಿಪಣಿಗಳನ್ನು ತಯಾರು ಮಾಡೋದು, ಹೊಸ ಸಂಶೋಧನೆಗಳನ್ನು ಮಾಡೋದು. ನಮ್ಮ ಭಾರತದಲ್ಲಿಯೇ ಪ್ರತಿಷ್ಠಿತ ತುಂಬ ಆಕರ್ಷಕ ಸಂಬಳದ ಕೆಲಸಗಳು ಕಾಯ್ದು ಕುಳಿತಿವೆ. ಆದರೆ ನಮ್ಮ ತಲೆಯಲ್ಲೇನೋ, ಯಾವಾಗ ನಾವು ಕಂಪ್ಯೂಟರ್ ಸೈನ್ಸ್ ಮಾಡ್ತೀವಿ, ಯಾವಾಗ ನಮ್ಮ ಮಗಳು ಅಮೆರಿಕಕ್ಕೆ ಹೋಗ್ತಾರೆ, ಯಾವಾಗ ಡಾಲರಲ್ಲಿ ಹಣ ಅರ್ನ್ ಮಾಡ್ತಾರೆ, ಎಲ್ಲರೂ ತಲೆಯಲ್ಲಿ ಏನು ಬರ್ಕೊಂಡ್ಬಿಟ್ಟಿದ್ದಾರೆ? ಕಂಪ್ಯೂಟರ್ ಸೈನ್ಸೇ ಬರ್ಕೊಂಡಾರೆ. ಈ ನಮ್ಮ ಕಾಲೇಜಿಗೆ ಹೋದ ತಕ್ಷಣ ಸಿವಿಲ್ ಮೆಕ್ಯಾನಿಕಲ್ ಯಾರು ಕೇಳಲ್ಲ, ಕಂಪ್ಯೂಟರ್ ಸೈನ್ಸ್ ಕೊಡ್ರಿ, ಮಷಿನ್ ಲರ್ನಿಂಗ್ ಕೊಡ್ರಿ, AI ಕೊಡ್ರಿ. ಎಲ್ಲ ಬ್ರಾಂಚ್ ಆಫ್ ಇಂಜಿನಿಯರಿಂಗಿಗೂ ಅಷ್ಟೇ ಮಹತ್ವ ಇದೆ. ಸಂಬಳ 10,000 20,000 ಕಡಿಮೆ ಆಗ್ಬೋದು. ಇಂಜಿನಿಯರ್ ಈಸ್ ಎನ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೂ ಒಂದೇ, ಆಟೋಮೊಬೈಲ್ ಇಂಜಿನಿಯರ್ ಅಂದ್ರೂ ಒಂದೇ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದ್ರೂ ಒಂದೇ. ಈಗ ಆಧುನಿಕ ಯುದ್ಧಗಳು ಈ ಒಂದು ಸ್ಯಾಟಲೈಟ್ ಮೇಲೆ, ನ್ಯೂ ಏಜ್ ಟೆಕ್ನಾಲಜಿ ಮೇಲೆ ನಡೀತಾವೆ. ಮೊದಲೇನಂತಿದ್ದೀವಿ ನಾವು? ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಲ್ಟ್ರಾ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನ ಅಂತಿದ್ವಿ ಇಂಜಿನಿಯರಿಂಗಿಗೆ. ಈಗ ನ್ಯೂ ಏಜ್ ಟೆಕ್ನಾಲಜಿ. ನ್ಯೂ ಏಜ್ ಟೆಕ್ನಾಲಜಿ ಅಂದ್ರೆ ಏನು ಹೇಳ್ರಿ? ಕ್ರಾಸ್ ಬ್ರಾಂಚ್ ಇಂಜಿನಿಯರಿಂಗ್. ಕ್ರಾಸ್ ಬ್ರಾಂಚ್ ಇಂಜಿನಿಯರಿಂಗ್ ಅಂದ್ರೆ ಏನು? ಒಂದು ಮಿಸೈಲ್ ರೆಡಿ ಮಾಡಬೇಕು, ಒಂದು ಬಾಂಬ್ ರೆಡಿ ಮಾಡಬೇಕು, ಒಂದು ಸ್ಯಾಟಲೈಟ್ ರೆಡಿ ಮಾಡಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಕೈವಾಡನೂ ಬೇಕು, ಆಟೋಮೊಬೈಲ್ ಇಂಜಿನಿಯರು ತಲೆ ಹಾಕಬೇಕು, ಸಿವಿಲ್ ಇಂಜಿನಿಯರು ಅದು ಸ್ಯಾಟಲೈಟ್ ನಿಲ್ಲಿಸಲಿಕ್ಕೆ 7 ಫ್ಲೋರ್ 17 ಫ್ಲೋರ್ ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು, ಕೆಮಿಕಲ್ ಇಂಜಿನಿಯರು, ಫೈರ್ ಇಂಜಿನಿಯರು, ಫಿಸಿಕ್ಸ್ ಸೈಂಟಿಸ್ಟು, ಕೆಮಿಸ್ಟ್ರಿ ಸೈಂಟಿಸ್ಟು, MSc ಆದರೂ ಸಹ ಇಸ್ರೋದಲ್ಲಿ ಬೇಕು. ಹಾಗಾಗಿ ಯಾವುದೇ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ನೀವು ಕೇಳಿದ ಬ್ರಾಂಚ್ ಸಿಕ್ಕಿಲ್ಲ ಅಂಥೇಳಿ ನಿಮ್ಮ ಮಗ ಅಥವಾ ಮಗಳು ಪಾಲಕರಾದಂಥ ನೀವು ಹತಾಶರಾಗೋದಿಲ್ಲ. ಇವತ್ತಿನ ದಿವಸ ಏನಿದೆ 2030ಕ್ಕೆ ಏನು ನಾವು ಪ್ರಸ್ತಾಪ ಮಾಡ್ತೀವಿ ಅಂದರೆ ಈ ನ್ಯೂ ಏಜ್ ಟೆಕ್ನಾಲಜಿ, ಮಾಡರ್ನ್ ವಾರ್ಫೇರ್, ಆಧುನಿಕ ಯುದ್ಧಗಳೆಲ್ಲ ಈ ನ್ಯೂ ಏಜ್ ಟೆಕ್ನಾಲಜಿ ಅಂದ್ರೇನು? ಕ್ರಾಸ್ ಬ್ರಾಂಚ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರ್ ಸಹಕಾರ ಇಲ್ಲ ಅಂದರೆ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡೋಕ್ಕಾಗಲ್ಲ, ಅವರಿಬ್ಬರು ಸಹಕಾರ ಇಲ್ಲ ಅಂದರೆ ರೋಬೋಟಿಕ್ಸ್ ಇಂಜಿನಿಯರ್ ಏನು ಮಾಡೋಕ್ಕಾಗಲ್ಲ.
ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಹಾಯ ಸಹಕಾರ ಇದ್ದರೆ ಒಂದು ಉತ್ಪನ್ನ, ಒಂದು ಪ್ರಾಡಕ್ಟ್, ಒಂದು ಮಿಸೈಲ್ ಇರ್ಬೋದು, ಕ್ಷಿಪಣಿ ಇರ್ಬೋದು, ಒಂದು ಉಪಗ್ರಹ ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಒಂದು ಫೈಟರ್ ಜೆಟ್ ಏರೋಪ್ಲೇನ್ ಇರ್ಬೋದು, ಇವೆಲ್ಲ ತಯಾರು ಮಾಡಲಿಕ್ಕೆ ಎಲ್ಲ ಇಂಜಿನಿಯರ್ಗಳು ಆ ಇಲಾಖೆಯಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಮಗಳದು ಮಾರ್ಕ್ಸ್ ಕಡಿಮೆ ಬಂದಿದೆ, ಕಂಪ್ಯೂಟರ್ ಸೈನ್ಸೇ ಬೇಕಂದು ನಿಂತಿದ್ವಿ, ಸಿಗ್ತಾನೇ ಇಲ್ಲ, AIML ಬೇಕಂದ್ವಿ, ಸೈಬರ್ ಸೆಕ್ಯೂರಿಟಿ ಬೇಕಂದ್ವಿ. ಆ ಥರ ಒಂದು ಮಾನಸಿಕ ಒಂದು ತಲ್ಲಣವನ್ನು, ಉದ್ವೇಗವನ್ನು ಪಾಲಕರಾದ ನೀವು ಮಾಡ್ಕೋಬೇಡ್ರಿ, ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ತಲೆಯಲ್ಲಿ ತುಂಬಬೇಡಿ. ಆ್ಯಸ್ ಈಸ್ ಫೇರ್ ಈಸ್, ಎಲ್ಲಿ ಹೇಗಿದೆಯೋ ಹಾಗೇ ಬಂದದ್ದನ್ನು ಬಂದಂತೆಯೇ ನಾವು ಸ್ವೀಕರಿಸಬೇಕು. ಅದಕ್ಕೇನಂತಾರೆ ಹೇಳ್ರಿ, ವಾಸ್ತವಿಕತೆ, ಪ್ರಾಯೋಗಿಕವಾಗಿ ಬಂದದ್ದನ್ನು ನಾವು ಸ್ವೀಕರಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಲಕರು, PUC ಮಾಡಿದಂಥ ವಿದ್ಯಾರ್ಥಿಗಳ ಪಾಲಕರು ತುಂಬ ವಿಶಾಲವಾದ ಹೃದಯವನ್ನು ಇರಬೇಕು, ದೊಡ್ಡ ಗುಣ ಇರಬೇಕು, ಸಂಕುಚಿತ ಮನೋಭಾವ ಇರಬಾರ್ದು. ನೀನು ಇದೇ ಮಾಡಬೇಕು, ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನೋಡು ಪಕ್ಕದ ಮನೆಯವನಿಗೆ ಆ ಸೀಟ್ ಸಿಕ್ತು, ನಿಮ್ಗೆ ಈ ಸೀಟ್ ಸಿಗಲಿಲ್ಲ. ಇಲ್ಲ, ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಎಲ್ಲವೂ ಒಂದೇ. ಈಗ ನ್ಯೂ ಏಜ್ ಟೆಕ್ನಾಲಜಿನಲ್ಲಿ ಒಂದು ಇಲಾಖೆ ಇದೆ, ಒಂದು ಫ್ಯಾಕ್ಟ್ರಿ ಇದೆ ಅಂದರೆ ಎಲ್ಲ ಬ್ರಾಂಚ್ ಇಂಜಿನಿಯರ್ಸು ಬೇಕು. ಮೆಕ್ಯಾನಿಕಲ್ ಅಂದರೆ ಕಡಿಮೆ ಅಲ್ಲ, ಸಿವಿಲ್ ಅಂದರೆ ಕಡಿಮೆ ಅಲ್ಲ, ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂದರೆ ಹೆಚ್ಚಲ್ಲ. ಅದು ತಲೆಯಿಂದ ತೆಗೆದು ಬಿಡ್ರಿ. ಸೊ ಇನ್ನು ಇದು ನಿಮಗೆ ಆಪ್ಷನ್ ಎಂಟ್ರಿ ಯಾವ ಥರ ಆಗ್ತದೆ, ನಮ್ಮಲ್ಲಿಗೆ 1.59 ಲಕ್ಷ ಸೀಟ್ಗಳಿದ್ದಾಗ ಆಪ್ಷನ್ ಎಂಟ್ರಿ ಹೇಗಾಗ್ತದೆ ಮತ್ತು ಇದು ಎಲ್ಲ ಯಾವಾಗ ಮುಗೀತದೆ ಸರ್? ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ನೀವು ಎಲ್ಲಾದರೂ ಅಡ್ಮಿಷನ್ ಮಾಡಿರಿ, ಎಷ್ಟಾದರೂ ಅಡ್ಮಿಷನ್ ತಗೋರಿ, ಎಷ್ಟಾದರೂ ಪರೀಕ್ಷೆ ಮಾಡಿರಿ, ಆ ಹೊಸ ಶೈಕ್ಷಣಿಕ ವರ್ಷ ಪ್ರವೇಶಗಳನ್ನು ತೆಗೆದುಕೊಳ್ಳೋದು, ಮೆಡಿಕಲ್, ಇಂಜಿನಿಯರಿಂಗ್, BA, BSc, ಯಾವುದೇ ಗ್ರ್ಯಾಜುಯೇಷನ್, PUC ಯಾವತ್ತು ಮುಗಿಬೇಕದು? ಲಾಸ್ಟ್ ಡೇಟು September 15th ಆಫ್ ದ್ಯಾಟ್ ಇಯರ್. ಸೆಪ್ಟೆಂಬರ್ 15 ಎಲ್ಲ ಅಲಾಟ್ಮೆಂಟ್ ಮುಗಿಬೇಕು. September 16 ಸೀಟ್ ತೊಗೊಂಡು ಕಾಲೇಜಿಗೆ ಕರ್ಕೋತೇನೆ ಅಂದರೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ಬಿಟ್ಟರೆ ನೀವು ಇನ್ನೂ ಒಂದು ವರ್ಷ ಮುಂದುಳಿತೀರಿ. ಅದಕ್ಕೆ September 15 ಎಲ್ಲ ಪ್ರವೇಶಗಳು, ಇಂಜಿನಿಯರಿಂಗ್, ಮೆಡಿಕಲ್, ವೆಟರ್ನರಿ ಸೈನ್ಸ್, ಇವನ್ ನಿಮ್ಮ MSc, BSc ಏನೇ ಇದ್ರು ಡೆಡ್ ಎಂಡ್ ಫಿಕ್ಸ್ ಮಾಡಿದೆ ಸುಪ್ರೀಂ ಕೋರ್ಟ್. September 15 ಎಲ್ಲ ಅಡ್ಮಿಷನ್ಸ್ ಆಗಬೇಕು. ಈಗ ನೀಟ್ ಎಕ್ಸಾಮ್ ಇಷ್ಟು ಲೇಟ್ ಆಗಾದ್ರೂ September 15 ಅವರೆಲ್ಲ ಕೋರ್ಸ್ಗಳಿಗೆ ಸೇರಬೇಕು. ಸೊ ಈ ಥರ ಒಂದು ಪ್ರೊವಿಷನ್ ಇದೆ. ಆಮೇಲೆ ಈಗ ನಿಮಗೆ ಈ ಚಾಯ್ಸ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ಆಪ್ಷನ್ ಎಂಟ್ರಿ ಮಾಡೋದು, ಸೀಟ್ ಸಿಕ್ಕ ಮೇಲೆ ಯಾವ ಥರ ಚಾಯ್ಸ್ ಮಾಡೋದು ಅಂತ. ಈಗ ಆ್ಯಕ್ಚುಲಿ ಇಂಜಿನಿಯರಿಂಗ್, ಮೆಡಿಕಲ್ ಬೇರೆ ಬೇರೆ ಆದರೆ, ಮೆಡಿಕಲಲ್ಲಿ ಏನಂತಾರೆ ಅದು ಅಲಾಟ್ಮೆಂಟಿಗೆ ಅಂದರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಲಾಸ್ಟಿಗೆ ಮಾಪಪ್ ರೌಂಡ್, ರೋಲ್ ಬ್ಯಾಕ್ ಅಂದರೆ ಸ್ಟ್ರೇ ರೌಂಡ್ ಅಂದರೆ ಅಲ್ಲಿ ಉಳಿದಿದ್ದ ಮೆಡಿಕಲ್ ಸೀಟನ್ನು ಕೊನೆಗೆ ಕೊಟ್ಟು ಮುಗಿಸ್ಬಿಡೋದು ಸ್ಟ್ರೇ ರೌಂಡ್ ಅಥವಾ ಮಾಪಪ್ ರೌಂಡ್ ಅಂತ. ಮೂರನೇದು ಫೈನಲ್. ನಿಮಗೆ ಮೊಬೈಲ್ಗಾದರೂ ಬರ್ಬೋದು ಅಥವಾ ಅಲ್ಲೇ ಮಲ್ಲೇಶ್ವರಂ 18th ಕ್ರಾಸ್ಗಾದರೂ ಕರೆಸ್ಬೋದು ಬೆಂಗಳೂರಿಗೆ. ಫಸ್ಟ್ ರೌಂಡ್ ನಿಮ್ಮ ಮೊಬೈಲ್ಗೆ ಬರ್ತದೆ, ಸೆಕೆಂಡ್ ರೌಂಡ್ ನಿಮ್ಮ ಮೊಬೈಲ್ಗೆ ಬರ್ತದೆ, ನೀವು ಅವ್ರ ಆಫೀಸ್ಗೆ ಹೋಗೋ ಅಗತ್ಯ ಇಲ್ಲ. ಮೆಡಿಕಲಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅನ್ನೋಂಗಿಲ್ಲ, ಮಾಪಪ್ ರೌಂಡ್ ಅಥವಾ ಸ್ಟ್ರೇ ರೌಂಡ್, ಸ್ಟ್ರೇ ಕ್ಯಾಚ್ ಸೀಟ್, ಉಳಿದ ಸೀಟ್. ಇಂಜಿನಿಯರಿಂಗಲ್ಲಿ ಏನಂತೀವಿ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಜನರಲ್ ರೌಂಡ್ ಅಂದರೆ ಮುಗೀತು ಅಂತ. ನಿಮಗೆ ಮೊಬೈಲ್ಗಾದರೂ ಬರ್ಬೋದು ಅಥವಾ ಮಲ್ಲೇಶ್ವರಂ 18th ಕ್ರಾಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕಾದರೂ ಕಳಿಸ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮೊಬೈಲ್ಗೆ 1ನೇ ಸರ್ತಿ 2ನೇ ಸರ್ತಿ ಬಂದಾಗ ನಿಮ್ಮ ಸೀಟ್ ಅಲಾಟ್ಮೆಂಟ್ ಮುಗಿದಿರ್ತದೆ. 3ನೇದಕ್ಕೆ ನೀವು ಪ್ರಯತ್ನ ಮಾಡೋದು ಇರೋದಿಲ್ಲ. ಆದರೆ ಮಲ್ಲೇಶ್ವರಂ 18th ಕ್ರಾಸ್ಗೆ ಹೋಗೋದು ಯಾವಾಗ ಬರ್ತದೆ ಅಂದರೆ, ನಿಮ್ಗೇನಾದರೂ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ, ನೀವು ಕನ್ನಡ ಮೀಡಿಯಮ್ಮು ಅಥವಾ ಭಾಷಾ ಅಲ್ಪಸಂಖ್ಯಾತರು, ಕೊಂಕಣಿ, ತುಳು ಭಾಷೆ ಮಾತಾಡ್ತಾರೆ, ಕೊಡಗು ಭಾಷಾ ಅಲ್ಪಸಂಖ್ಯಾತರು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮತ್ತು ಧರ್ಮದ ಅಲ್ಪಸಂಖ್ಯಾತರು, ಸಿಖ್ಖರು, ಮತ್ತು ಬೇರೆ ಬೇರೆ ಬುದ್ಧಿಸ್ಟ್, ಸಿಖ್, ಇವ್ರಿಗೆಲ್ಲ ಅಲ್ಲಿ 18th ಕ್ರಾಸ್ ಮಲ್ಲೇಶ್ವರಂ ಕರೆದು ಫಿಸಿಕಲಿ ವೆರಿಫಿಕೇಷನ್ ಮಾಡ್ತಾರೆ. ಉಳಿದೆಲ್ಲ ನೀವು ಆಯಾ ನಿಯರೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ನಲ್ಲಿ ವೆರಿಫಿಕೇಷನ್ ಆಗಿದೆ, ನಿಮ್ದು ವೆರಿಫಿಕೇಷನ್ ಸ್ಲಿಪ್ ಕೂಡ ಬಂದಿದೆ. ಆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ಮೇಲೆ ಇದು ಆಪ್ಷನ್ ಎಂಟ್ರಿಗೆ ಅದೇನೋ 750 ರೂಪೀಸನ್ನು 700 ಫಿಕ್ಸ್ ಮಾಡಿದ್ದಾರೆ, ಅದು ಕಟ್ಟಿದರೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಚಾನ್ಸ್ ಕೊಡ್ತದೆ. ಸೊ ಈ ಆಪ್ಷನ್ ಎಂಟ್ರಿ ಮಾಡೋದು ಯಾವ ಥರ? ಮೊದಲೇದು ತಲೆಯಾಗಿನ ತೆಗೆದುಬಿಟ್ರೆ ಏನಂದರೆ, ಇಷ್ಟು ವರ್ಷ ಕಂಬೈನ್ಡ್ ಎಂಟ್ರಿ ಇತ್ತು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗಿಗೆ. ನಾನು MBBS ಮಾಡಬೇಕು ನೀಟ್ ಪರೀಕ್ಷೆಯಿಂದ ಅಂದರೆ, ನಾ ಫಸ್ಟ್ ಒಂದು 10-15 ಎಲ್ಲ ಮೆಡಿಕಲ್ ಕಾಲೇಜ್ ತುಂಬ್ಕೊತ ಬರ್ತಿದ್ದೆ ಬಾಕ್ಸ್.
ಮುಂದೆ 12, 13 ಅಥವಾ 21, 22ರಿಂದ ಇಂಜಿನಿಯರಿಂಗ್ ತುಂಬ್ತಿದೆ. ಈ ಸಲ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಇಲ್ಲ. ಈ ಜೂನ್ 30ರವರೆಗೆ ಬಿಟ್ಟಿದ್ದು ಕೇವಲ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಏನಿದೆ ಅವಷ್ಟೇ ಎಂಟರ್ ಮಾಡೋದು, ಚಾಯ್ಸಸ್ ಎಂಟರ್ ಮಾಡೋದು. ನೀವು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಕುಳಿತುಕೊಂಡಿದ್ರೆ ಆಯಾ ಜಿಲ್ಲೆಗಳೇ ಮಾಡಿದ್ದಾರೆ, ಅಲ್ಲಿ ಅವರೆಲ್ಲ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಏನಂದರೆ ನೀವು ಯಾವ ಕಾಲೇಜ್ ಚೂಸ್ ಮಾಡಿದ್ರಿ, ಸುಮ್ಮನೆ ಹಿಂಗೆ ಶಾರ್ಟ್ ಹ್ಯಾಂಡಲ್ಲಿ ಚೂಸ್ ಮಾಡೋಂಗಿಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಇಂಜಿನಿಯರಿಂಗ್ ಕಾಲೇಜ್ ಫೋಟೋ ನೋಡ್ಬೋದು, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡ್ಬೋದು. ಆಮೇಲೆ ಆಪ್ಷನ್ ಎಂಟ್ರಿ ಒಳಗೆ ಆ ಕಾಲೇಜ್, ಫಾರ್ ಎಕ್ಸಾಂಪಲ್ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಎಷ್ಟು ಬ್ರ್ಯಾಂಚ್ ಇದೆ, ಬ್ರ್ಯಾಂಚ್ ಕೋಡು, ಕಾಲೇಜ್ ಬ್ರ್ಯಾಂಚ್ ವೈಸ್ ಫೀ ಸ್ಟ್ರಕ್ಚರ್ ಪಕ್ಕಕ್ಕೆ ತೋರಿಸ್ತದೆ. ಫೀ ಸ್ಟ್ರಕ್ಚರ್ ನೀವು ಇಲ್ಲಿ ಈ ಕಡೆಗೆ ಬರೀ ಸೆಲೆಕ್ಟ್ ಮಾಡೋದು, ಟಿಕ್ ಮಾರ್ಕ್ ಮಾಡೋದು. ಆಮೇಲೆ ಎಲ್ಲ ಟಿಕ್ ಮಾರ್ಕ್ ಮಾಡಿದ್ಮೇಲೆ ನಾನು ಎಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಪ್ರಿಂಟ್ ಕೊಡಂದ್ರೆ ಕೊಡ್ತದೆ. ನಿಮಗೆ ಫೈನಲ್ ಮಾಡೋಕ್ಕಿಂತ ಮುಂಚೆ ಫೈನಲ್ ಬಟನ್ ಒತ್ತಬಾರ್ದು, ನಿಮ್ಮ ಕನ್ಫರ್ಮ್ ಆಗುವವರೆಗೆ. ಪ್ರಿಂಟ್ ಬೇಕಾ ಅಂತ ಕೇಳ್ತದೆ, ಅಂದರೆ ರಿಪೋರ್ಟ್ ಸಾಫ್ಟ್ ಕಾಪಿ ಜನರೇಟ್ ಮಾಡ್ತದೆ. ನೀವು ಇಲ್ಲಿವರೆಗೆ ಯಾವ್ಯಾವ ಕಾಲೇಜ್ ಚೂಸ್ ಮಾಡಿರಿ, ಕಾಲೇಜ್ ವೈಸ್ ಬರ್ತದೆ, ಅಲ್ಲಿ ಸೆಲೆಕ್ಟ್ ಮಾಡಿರ್ತೀರಿ, ಮತ್ತೊಂದು ಸೆಲೆಕ್ಟ್ ಮಾಡ್ತೀರಿ, ಮತ್ತೊಂದು ಸೆಲೆಕ್ಟ್ ಮಾಡ್ತೀರಿ. ಈಗ ನಿಮಗೆ ಚೇಂಜ್ ಮಾಡಬೇಕು ಅನ್ನಿಸ್ತು, ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ, ಮಾಡಿರೋದು ತೋರಿಸ್ತದೆ. ಅದರಲ್ಲಿ 6 ಇದ್ದಿದ್ದು 1 ಮಾಡ್ಬೋದು, 1 ಇದ್ದಿದ್ದು 10 ಮಾಡ್ಬೋದು, 10 ಇದ್ದಿದ್ದು 100 ಮಾಡ್ಬೋದು. ಬರೀ ನಂಬರ್ ಚೇಂಜ್ ಮಾಡಿಬಿಡೋದು, ಚಾಯ್ಸ್ ತಾನೇ. ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಬ್ರ್ಯಾಂಚು, ಕಾಲೇಜ್ ಹೆಸರು, ಆ ಕಾಲೇಜದು CET ಕೋಡು ಮತ್ತು ಅದರ ಫೀ ಸ್ಟ್ರಕ್ಚರ್ ಎಲ್ಲ ನಿಮ್ಗೆ ರಿಪೋರ್ಟ್ ತೋರಿಸ್ತದೆ. ಅದೊಂದು ಪ್ರಿಂಟ್ ತಗೊಂಡು ನೀವು ಪಪ್ಪ ಮಮ್ಮಿ ಕೂಡ, ನಿಮ್ಮ ಅಣ್ಣನ ಕೂಡ ಡಿಸ್ಕಸ್ ಮಾಡಿ, ಪಪ್ಪ ಇದಿರಲ್ಲ ಓಕೆ ಇದೆಯಾ ಅಂದರೆ ಆಮೇಲೆ ಅದು ಸಬ್ಮಿಟ್ ಬಟನ್ ಒತ್ತಿರಿ, ಫೈನಲ್ ಬಟನ್. ನೀವು ಒತ್ತಿದ್ರು ಕೂಡ ಅದು ಚೇಂಜ್ ಆಗಲ್ಲ. ಯಾವತ್ತು ಚೇಂಜ್ ಆಗ್ತದಂದರೆ ಅವರದು ವೆಬ್ ಪೋರ್ಟಲಿಂದ ಜೂನ್ 30 ಅಂತ ಹೇಳಿದ್ದಾರೆ, ವಿಡ್ರಾ ಮಾಡ್ಕೋತಾರೆ. ಅವ್ರು ವಿಡ್ರಾ ಮಾಡ್ಕೊಂಡ್ಮೇಲೆ ನಿಮ್ಗೇನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಮಾಡಿದ್ದು ನಾಳೆ ರಾತ್ರಿ ಬದಲು ಮಾಡಿರಿ, ನಾಡಿದ್ದು ಮಾಡಿರಿ, ಫೈನಲ್ ಸಬ್ಮಿಟ್ ಬಟನ್ ಒತ್ತಬೇಡ. ಎಲ್ಲರೂ ಕೇಳಿಕೊಂಡು ಆಪ್ಷನ್ಸ್ ಎಂಟ್ರಿ ಮಾಡಿ. ಮೊದಲೆಲ್ಲ ಆಪ್ಷನ್ ಎಂಟ್ರಿ ಏನಿತ್ತು, ಬರೀ ಕೋಡ್ ಎಂಟ್ರಿ ಇತ್ತು, ಕನ್ಫ್ಯೂಷನ್ ಆಗ್ತಿತ್ತು. ಈಗೇನಿಲ್ಲ, ಕಾಲೇಜ್ ಹೆಸರು ತೋರಿಸ್ತದೆ, ಬ್ರ್ಯಾಂಚ್ ತೋರಿಸ್ತದೆ. ಆ ಬ್ರ್ಯಾಂಚ್ ವೈಸ್ 1,17,000ನೋ 1,27,000ನೋ, ಆ ಪ್ಲೇಸ್ ಎಲ್ಲಿದೆ, ಬೆಂಗಳೂರಿಂದ ಎಷ್ಟು ದೂರ ಇದೆ ಅದು ಕಾಲೇಜು, ಲೊಕೇಶನ್ ಸಹಿತ ನೋಡ್ಬೋದು, ಬಿಲ್ಡಿಂಗ್ ನೋಡ್ಬೋದು, ಮತ್ತು ಅಲ್ಲಿ ಯಾರ್ಯಾರು ಪ್ರೊಫೆಸರ್ಸ್ ಇದ್ದಾರೆ, ನೀವು ಹೋಗೋ ಬ್ರ್ಯಾಂಚ್ಗೆ ಪಾಠ ಮಾಡಲಿಕ್ಕೆ ಮೇಸ್ಟ್ರುಗಳು ಇದ್ದಾರೋ ಇಲ್ಲೋ, ಎಷ್ಟು ಜನ ಇದ್ದಾರೆ ಅಲ್ಲಿ, PhD ಆದವರೆಷ್ಟು, MTech ಆದವರೆಷ್ಟು, ಎಲ್ಲ ತೋರಿಸ್ತದೆ. ನಿಮಗೆ ತಾಳ್ಮೆ ಬೇಕು. ಇದಕ್ಕಿಂತ ಒಂದು ಒಳ್ಳೆಯ ವ್ಯವಸ್ಥೆ ಏನು ಮಾಡಿದೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ, KEA ಕನೆಕ್ಟ್ ಆ್ಯಪ್ ಅಂತ ಬಿಟ್ಟಿದ್ದಾರೆ. ನೀವು ಅದು ವೆಬ್ಸೈಟ್ಗೆ ಹೋಗಿ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ KEA ಕನೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ, ಈಗ ಆಲ್ರೆಡಿ ಸೀಟ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು, ಇಂಜಿನಿಯರಿಂಗು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅದರಲ್ಲಿ ಮೆಂಬರ್ಶಿಪ್ ತೊಗೊಂಡಿರ್ತಾರೆ. ಪ್ರತಿಯೊಬ್ಬ ಅಂಥ ವಿದ್ಯಾರ್ಥಿಗೆ, ಫ್ಯಾಕಲ್ಟಿ ಮೆಂಬರ್ಗೆ ಕನಿಷ್ಠ 2 ಹೊಸ ವಿದ್ಯಾರ್ಥಿಗಳನ್ನು ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ಮೇಲ್ ಆದರೂ ಮಾಡ್ಬೋದು, ವ್ಯಾಟ್ಸಪ್ ಮಾಡ್ಬೋದು, ಫೋನ್ ಮಾಡ್ಬೋದು ಅವ್ರಿಗೆ. ಅವ್ರೇನಂದರೆ ಮೆಂಟರ್ಸ್ ಅಂತ. ಇದು ನೀವು ಸಿಲೆಕ್ಟ್ ಮಾಡಿದ್ದು, ಸರ್ ಇದು ನಾನು ಮಾಡಿದ್ದು ಕರೆಕ್ಟ್ ಇದೆಯಾ ನೋಡ್ತೀರಾ ಅಂತೇಳಿ ಅವ್ರು ಮೆಂಟರ್ಗೆ ಫೋನ್ ಮಾಡಿದರೆ ಅವರು ಆಡಿಯೋ ಕಾಲಲ್ಲಿರೋದ್ರು ಬರ್ತಾರೆ, ವ್ಯಾಟ್ಸಪ್ಪಲ್ಲಾದರೂ ಉತ್ತರ ಕೊಡ್ತಾರೆ. ಯಾವುದು ಇದನ್ನು ಮಾಡ್ಬೇಕಾದ್ರೆ ಏನು ಮಾಡಬೇಕು, KEA ಕನೆಕ್ಟ್ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಬರೀ ಇದು ನೀವು ಹೆಲ್ಪ್ ಮಾಡಲಿಕ್ಕೆ ಅಷ್ಟೇ, ಸೀಟ್ ಅಲಾಟ್ಮೆಂಟ್ ಅಲ್ಲ, ಬರೀ ಹೆಲ್ಪ್ ಮಾಡಲಿಕ್ಕೆ KEA ಕನೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ನಮ್ದು KEA ವೆಬ್ಸೈಟಿಂದ. ಸೊ ಸರ್ ಏನೇನೋ ಹೇಳ್ತಾರೆ, ದಯವಿಟ್ಟು ಎಲ್ಲ ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇಲ್ಲ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ, ಸೊ ದಟ್ ಮುಂದೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅದು. ಸೊ ನಿಮಗೆ 2 ವೆಬ್ಸೈಟ್ಗಳು ಗೊತ್ತಿದೆ ಈಗ ಆಲ್ರೆಡಿ, http://KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸ್ಮಾಲ್ ಲೆಟರ್ಸ್ .KAR ಕರ್ನಾಟಕ .NIC ಅದು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ .in ಇಂಡಿಯಾ, KEA.KAR.NIC.in ಒಂದು ವೆಬ್ಸೈಟು. ಇನ್ನೊಂದು ವೆಬ್ಸೈಟು ಸೇಮ್ http://CET ಆನ್ಲೈನ್ ಎಲ್ಲ ಲೋಯರ್ಕೆ CET ಆನ್ಲೈನ್ .karnataka.gov.in/KE. ಅಲ್ಲಿ ನಿಮಗೆ ಎನ್ಕ್ವೈರಿ ಮಾಡ್ಬೋದು, ಕ್ವಶನ್ಸ್ ಹಾಕ್ಬೋದು, ಮೇಲ್ ಕಳಿಸ್ಬೋದು, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ನಾನೇ ಬರಬೇಕು, ಮತ್ತವರು ಪಕ್ಕದ ಮನೆಯವ್ರು ಬರಬೇಕಂತಿಲ್ಲ. ನೀವು ಕ್ವಶನ್ ಹಾಕ್ರಿ, ಮಾರನೇ ದಿವಸ ಅಂದ್ರೆ ಉತ್ತರ ಬಂದುಬಿಡ್ತದೆ ಆಫೀಸ್ ಅವರ್ಸಲ್ಲಿ. ಮೇಲ್ ಕಳಿಸ್ರಿ, ಅದು ವೆಬ್ ಪೋರ್ಟಲ್ಗೆ ಹೋಗಿ ಮೇಲ್ ಕಳಿಸ್ರಿ, ನಿಮ್ಮ ಕನ್ಫ್ಯೂಷನ್ಗೆ ಉತ್ತರ ಬರುತ್ತೆ. ಸೊ ಈ 2 ವೆಬ್ಸೈಟ್ಗಳ ಮುಖಾಂತರ ನೀವು ಸೀಟ್ ಅಲಾಟ್ಮೆಂಟನ್ನು ಮಾಡ್ಕೋಬೋದು. ಸೊ ಈಗ KEA ಕನೆಕ್ಟು ನಿಮಗೆ ಹೆಲ್ಪ್ ಮಾಡ್ತದೆ, KEA ಕನೆಕ್ಟ್ ಹೆಲ್ಪ್ ಮಾಡ್ತದೆ. ಬಟ್ KEA ಮೊಬೈಲ್ ಆ್ಯಪ್ ಮುಖಾಂತರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೊಬೈಲ್ ಆ್ಯಪ್ ಮುಖಾಂತರ ಆಪ್ಷನ್ ಎಂಟ್ರಿ, ಸೀಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು.
ಇವನ್ ದುಡ್ಡು ಕಟ್ಟೋದು ಸಹ ಅದೇ ಆ್ಯಪಲ್ಲಿ ಅಂತ ಹೇಳಿದ್ದಾರೆ. ಮುಂಚೆ ದುಡ್ಡು ಕಟ್ಟಲಿಕ್ಕೆ ನಾವು ಬ್ಯಾಂಕಿಗೆ ಹೋಗ್ತಿದ್ವಿ, ಅಲ್ಲೇ ಚಲನ್ ಕೊಟ್ಟು ಅಲ್ಲಿ ಕ್ಯಾಶರು ಅವರು ಆನ್ಲೈನ್ ಮನಿ ಟ್ರಾನ್ಸ್ಫರ್ ಮಾಡ್ತಿದ್ರು. ಈಗ ಏನು KEA ಮೊಬೈಲ್ ಆ್ಯಪ್ ಬಿಟ್ಟಾರೆ, ನಿಮ್ಮದು GPay ಫೋನ್ಪೇ ಮೇಲೆ ಅದು ಡೈರೆಕ್ಟಾಗಿ ಅಲ್ಲೇ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಆ ಆಪ್ಷನನ್ನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ವ್ಯವಸ್ಥೆ ಮಾಡಿದ್ದಾರೆ. KEA ಮೊಬೈಲ್ ಆ್ಯಪ್ ಮುಖಾಂತರ ಅರ್ಜಿ ತುಂಬೋದು, ಆಪ್ಷನ್ ಎಂಟ್ರಿ, ಮಾಕ್ ಸೀಟ್ ಅಲಾಟ್ಮೆಂಟ್, ಫೈನಲ್ ಅಲಾಟ್ಮೆಂಟ್ ಎಲ್ಲವೂ KEA ಮೊಬೈಲ್ ಆ್ಯಪಲ್ಲಿ ಆಗ್ತದೆ. ಮೊಬೈಲಲ್ಲೇ ಕುಂತು ಎಲ್ಲ ಪರಿಶೀಲನೆ ಮಾಡ್ಬೋದು, ದುಡ್ಡು ಕಟ್ಬೋದು, ಎಲ್ಲ ಮಾಡ್ಬೋದು. ಈ ಎಲ್ಲದಕ್ಕಿಂತ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತೀನಿ ಸರ್. ನಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು, ಮುಂದೇನು? ಈಗ 30ನೇ ತಾರೀಕುವರೆಗೆ ನೀವೆಲ್ಲ ಚಾಯ್ಸಸ್ ತುಂಬಿದ್ರಿ. ಜುಲೈ 6ನೇ ತಾರೀಕು ಅಣಕು ಸೀಟು ಹಂಚಿಕೆ, ಮಾಕ್ ಸೀಟ್ ಅಲಾಟ್ಮೆಂಟ್ ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ. ನಾನು ಅವಾಗ ಹೇಳ್ತಾ ಇದ್ದೆ ಏನಂದರೆ, ನನಗೆ ಬಾಪೂಜಿ ಬೇಕು, ಚಿತ್ರದುರ್ಗ ಕಾಲೇಜ್ ಬಂದಿದೆ. ಹಾವೇರಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಕೊಪ್ಪಳ ಇಂಜಿನಿಯರಿಂಗ್ ಕಾಲೇಜ್ ಬಂದಿದೆ. ಅಥವಾ KLE ಟೆಕ್ ಹುಬ್ಬಳ್ಳಿ ಬೇಕು, ಧಾರವಾಡ STM ಇಂಜಿನಿಯರಿಂಗ್ ಕಾಲೇಜ್ ಬಂದಿದೆ. ಅಂದರೆ ನಿಮಗೆ ಬೇಕಾಗಿರೋದಕ್ಕಿಂತ ಮುಂದಿನ ಸೀಟ್ ಸಿಕ್ಕಿದೆಯೋ ಹಿಂದಿನ ಸೀಟ್ ಸಿಕ್ಕಿದೆಯೋ, ನಿಮ್ಗೆ ಬೇಕಾಗಿರೋವೆಲ್ಲ ಮುಂದಿರ್ತವೆ. ಹಾಗೆ 9, 8, 7, 6, 5, 4, 3, 2, 1 ಅಣಕು ಕಾರ್ಯಾಚರಣೆ ಆದಾಗ ನಿಮ್ಗೆ 8 ಸಿಕ್ತಂದರೆ, ನೀವು 8ನೇ ಚಾಯ್ಸ್ ಸಿಕ್ತಂದರೆ ನೀವು ಅಲರ್ಟ್ ಆಗಬೇಕು. ಏನಂದರೆ ಜುಲೈ 15ನೇ ತಾರೀಕು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗ್ತದೆ. ನಾ ಹಾಕಿರೋದ್ರಲ್ಲಿ 8ನೇದು ಸಿಕ್ಕಿದೆ ಅಂದರೆ ನನ್ನ ಮಾರ್ಕ್ಸು ಇದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ. ಆ 8ರಲ್ಲೇ ಯಾವುದಾದ್ರೂ ಹಿಂದೆ ಮುಂದೆ ಮಾಡ್ತೀರಾ, ಮತ್ತು ಹಿಂದಿಂದಕ್ಕೆ ಹೋಗೋದು ಬೇಡ. ಈ ಮಾಕ್ ಅಲಾಟ್ಮೆಂಟ್ ಅಲ್ಲೇ ಅಕ್ಕಪಕ್ಕ 1, 2, 8 ಬಂದಿದೆ ಅಂದರೆ 5 ಆದರೂ ಬರ್ಬೋದು, 10, 11 ಆದರೂ ಬರ್ಬೋದು. ತುಂಬ ಹತ್ತಿರದಲ್ಲೇ ಇರ್ತೀರಿ ನೀವು. ಒಮ್ಮೆ ಇಲ್ಲಿಂದ ಚಾಮರಾಜನಗರ ಬೀಳೋದಿಲ್ಲ. ಮಾಕ್ ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮ್ಗೆ ಒಂಥರ ಬಂದು ಕಿವಿಲಿ ಮಾತು ಹೇಳ್ದಂಗೆ, ಅಂದರೆ ಒಂಥರ ಕ್ಲೂ ಕೊಟ್ಟಂಗೆ, ಅಲರ್ಟ್ ಮಾಡ್ದಂಗೆ. ಇಷ್ಟರಲ್ಲೇ ಅಕ್ಕಪಕ್ಕ ನಾನು ಹರಿಹರದಲ್ಲಿದ್ದೀನಿ, ದಾವಣಗೆರೆಗಾದರೂ ಹೋಗ್ಬೋದು, ಬೇಡ ರಾಣೆಬೆನ್ನೂರಿಗಾದರೂ ಹೋಗ್ಬೋದು. ಈ ಥರ ಅದು ಮಾಕ್ ಸೀಟ್ ಅಲಾಟ್ಮೆಂಟ್. ಅದಕ್ಕೆ ನಿಮಗೆ 100 ಹಾಕಿರ್ತೀರಿ, ಫಸ್ಟ್ ಎಲ್ಲಿ ಅಲಾಟ್ಮೆಂಟ್ ಆಯಿತು ಮಾಕ್ ಅಣಕು 15ಕ್ಕೆ ನಿಂತ, ನೀವು ಹಾಕಿದ್ದು 21ಕ್ಕೆ ನಿಂತ, 99ಕ್ಕೆ ನಿಂತ. ಅದ್ರ ಮೇಲೆ ನಿಮ್ಗೆ ಅವ್ರು ಏನು ಮಾಡ್ತಾರೆ, ಸ್ಲೈಡಿಂಗ್ ಅಂದರೆ ಹಿಂದಿರೋದು ಮುಂದೆ ತರೋದು, ಮುಂದಿರೋದು ಹಿಂದೆ ತರೋದು. ಬರೀ ನಂಬರ್ ಚೇಂಜ್ ಮಾಡಿ ಮತ್ತೆ ಅದು ರಿಪೋರ್ಟ್ ನೋಡ್ಬೋದು. ಮತ್ತೆ 3 ದಿವಸ ಟೈಮ್ ಕೊಡ್ತಾರೆ ನಿಮ್ಗೆ. ಜುಲೈ 6 ಅಣಕು ಕಾರ್ಯಾಚರಣೆ ಆದಮೇಲೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಜುಲೈ 15, ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ ಪೇಪರಲ್ಲಿ ನೋಡ್ರಿ. ಅಂದರೆ 6ನೇ ತಾರೀಕಿಂದ ಮತ್ತೆ ನಿಮಗೆ 15ನೇ ತಾರೀಕುವರೆಗೆ ಸುಮಾರು 9 ದಿವಸ ಟೈಮ್ ಕೊಡ್ತಾರೆ. ಏನು ಹಾಕಿರೋದನ್ನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ. ಅಣಕು ಕಾರ್ಯಾಚರಣೆ, ಅಣಕು ಸೀಟ್ ಅಲಾಟ್ಮೆಂಟ್ ಹಾಕಿದಾಗ ನಿಮ್ಗೆ ಕೇಳಿದ್ದೇ ಬಂದಿತ್ತು, ಸಂತೋಷದಿಂದ ಇದ್ಬಿಡ್ರಿ, ಏನು ಬದಲಾವಣೆ ಮಾಡಬೇಡ್ರಿ. ಇಲ್ಲ ನಿಮ್ಗೆ ಬದಲಾವಣೆ ಮಾಡಲೇಬೇಕು ಅಂತಂದರೆ ಜುಲೈ 6ನೇ ತಾರೀಕಿಂದ ಫಸ್ಟ್ ಅಲಾಟ್ಮೆಂಟ್ ಆಗೋದು ಜುಲೈ 15, ಅಷ್ಟರೊಳಗೆ ನೀವು ಸ್ಲೈಡಿಂಗ್ ಮಾಡಿರಿ, ಮುಂದಿನ ಡಿಲೀಟು ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಒಂದು ಸಣ್ಣ ಕ್ಲೂ, ಮಾಕ್ ಅಲಾಟ್ಮೆಂಟ್ ಅಂದರೆ ಏನಪ್ಪ ಅಂದರೆ, ನಾನು ಸಿಗೋ ಸೀಟಿಗೆ ಹತ್ತಿರದಲ್ಲಿದ್ದೀನಾ ಅಥವಾ ತುಂಬ ದೂರ ಇದೆಯಾ, ನನಗೆ ಸಿಗ್ತದೋ ಸಿಗೋದಿಲ್ಲೋ ಅದೆಲ್ಲ ಯಾವತ್ತು ನಿರ್ಧಾರ ಆಗ್ತದೆ. ಜುಲೈ 6ನೇ ತಾರೀಕು ಅಣಕು ಸೀಟ್ ಅಲಾಟ್ಮೆಂಟಲ್ಲಿ ಆಗ್ತದೆ. ದಯಮಾಡಿ ಅಣಕು ಸೀಟು ಹಂಚಿಕೆಯನ್ನು ಫೈನಲ್ ಅಂತ ತಿಳ್ಕೊಬೇಡ್ರಿ, ಹತಾಶರಾಗಬೇಡ್ರಿ. ಫೈನಲ್ ಅಲಾಟ್ಮೆಂಟ್ ಆಗೋದು ಜುಲೈ 15 ಬೆಳಗ್ಗೆ 11 ಗಂಟೆಗೆ KEA ವೆಬ್ಸೈಟಿಂದ ನಿಮ್ಮ ಮೊಬೈಲ್ಗೆ ಅದು ಮೆಸೇಜ್ ಬರ್ತದೆ ಯಾವ ಸೀಟ್ ಅಲಾಟ್ ಆಯಿತು ಅಂತ. ಅದಕ್ಕೆ ಫಸ್ಟ್ ರೌಂಡ್ ಆಫ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್. ಈಗ ಇದನ್ನು ನೀವು ಲಕ್ಷ ಕೊಟ್ಟು ಕೇಳ್ರಿ, ಈಗ ಸೀಟ್ ಅಲಾಟ್ ಆಗಿದೆ, ಏನು ಮಾಡ್ಬೇಕು ಸರ್? ಸೀಟ್ ಅಲಾಟ್ಮೆಂಟ್ ಆಗಿದೆ, ಏನು ಮಾಡಬೇಕು ಅಂದರೆ, ಈಗ ನನಗೇನಪ್ಪ, ನನ್ನ ಮಗ, ನಾನು ದಾವಣಗೆರೆಯವನು, ನಮ್ಮ ಮನೆ ಇಲ್ಲೇ ಇದೆ PG ಎಕ್ಸ್ಟೆನ್ಷನಲ್ಲಿ, ಇಲ್ಲೇ ನಂಗೆ GM ಯೂನಿವರ್ಸಿಟಿನಲ್ಲೇ ಸಿಕ್ಕರೆ ಸಾಕು, ನಾನೇನು ಗೌರ್ಮೆಂಟು ಪ್ರೈವೇಟ್ ಅಂತನಲ್ಲ, ಎಷ್ಟಾರ ಫೀಸ್ ಆಗಲಿ ಅದು ಸರ್ಕಾರ ಫಿಕ್ಸ್ ಮಾಡಿದ್ದಿದೆ, 1,17,000, 1,37,000. ಐ ಆಮ್ ಹ್ಯಾಪಿ ವಿತ್ GM ಯೂನಿವರ್ಸಿಟಿ. ಮನೆ ಇಲ್ಲೇ ಇದೆ ನನ್ನ ಮಗಳು, ಅದೇ ಅಲಾಟ್ ಆಗಿದೆ ನಿಮಗೆ ಯಾವತ್ತು? ಜುಲೈ 15 ಫಸ್ಟ್ ಅಲಾಟ್ಮೆಂಟಲ್ಲಿ. ಇದಕ್ಕೇನಂತಾರೆ ಹೇಳ್ರಿ? ಚಾಯ್ಸ್ 1. ಚಾಯ್ಸ್ ಅಂದರೆ ಓಕೆ, ನಾನು ಸಿಕ್ಕಿರೋ ಸಂತೋಷ ಇದೆ, ನಾನು ಬೇರೆ 2ನೇ ಸುತ್ತಿಗೆ ಹೋಗಲ್ಲ, 2ನೇ ಸುತ್ತು 3ನೇ ಸುತ್ತಿಗೆ ಹೋಗಲ್ಲ, ನಾನು ಅಡ್ಮಿಷನ್ ಮಾಡಿಸ್ತೀನಿ. ಇದಕ್ಕೇನಂತಾರೆ ಹೇಳ್ರಿ? ಓಕೆ ರೌಂಡ್ ಅಥವಾ ಫಸ್ಟ್ ಚಾಯ್ಸ್ ಐ ಹ್ಯಾವ್ ಸಿಲೆಕ್ಟೆಡ್. ಸೆಕೆಂಡ್ ಚಾಯ್ಸ್ ಯಾವಾಗ ಕೊಡಬೇಕು? ಸೆಕೆಂಡ್ ಚಾಯ್ಸ್ಗೆ ನಾವೇನಂತೀವಿ ಅಂದರೆ ಹೋಲ್ಡ್ ದ ಸೀಟ್ ಆ್ಯಂಡ್ ಕಂಟಿನ್ಯೂ. ಫಸ್ಟ್ ಚಾಯ್ಸ್ ಏನು? ಐ ಆಮ್ ಹ್ಯಾಪಿ, ಫೈನಲ್, ಮುಂದಿನ ರೌಂಡ್ ಬೇಡ, ನಾನು ದುಡ್ಡು ಕಟ್ಲಿಕ್ಕೆ ತಯಾರಿದ್ದೀನಿ, ಬೇರೆ ಚಾನ್ಸ್ ಇಲ್ಲ. ಸೆಕೆಂಡ್ ರೌಂಡ್ ಏನಂದ್ರೇನು? ಹೋಲ್ಡ್ ಆ್ಯಂಡ್ ಕಂಟಿನ್ಯೂ. ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಅಂದರೆ ಏನು ಹೇಳ್ರಿ? ನನಗೆ ಇಲ್ಲೇ GM ಯೂನಿವರ್ಸಿಟಿದು ಬೇಕಾಗಿದೆ, ಅದು ತಪ್ಪಿ BDT ಇಂಜಿನಿಯರಿಂಗ್ ಕಾಲೇಜ್ ಬಿದ್ದಿದೆ.
ಆದ್ರೂ ನಾ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಆ ಕಾಲೇಜು ದಾವಣಗೆರೆಲಿ ಇದೆ ಅಲ್ಲ, ಮತ್ತು ಹಾಸ್ಟೆಲ್ ಮಾಡಿಡೋ ಆಗಿಲ್ಲಲ್ಲ. ಸಿಕ್ಕರೆ ಪರವಾಗಿಲ್ಲ JM ಯೂನಿವರ್ಸಿಟಿ, ಆದ್ರೆ ಈಗ ಸದ್ಯ ಇನ್ನೊಂದು ದಾವಣಗೆರೆದೇ ಕೊಟ್ಟರಲ್ಲ ನನಗೆ, ಯಾಕೆ ಅದನ್ನು ಕಳ್ಕೊಳ್ಳೋದು? ಅದಕ್ಕೆ ಚಾಯ್ಸ್ 2 ಮಾಡಬೇಕು. ಚಾಯ್ಸ್ 2 ಅಂದ್ರೇನು? ಹೋಲ್ಡ್ ದಟ್ ಸೀಟ್, ಮತ್ತೆ 2ನೇ ರೌಂಡಿಗೆ ನಾವು ಭಾಗವಹಿಸೋದು. ಮುಗಿಲಿಲ್ಲ, 2ನೇ ರೌಂಡಿಗೆ ಭಾಗವಹಿಸೋದು. 1ನೇ ರೌಂಡ್ ಅಂದರೆ ನಿಮಗೆ ತೃಪ್ತಿಯಾಗಿದೆ, ನೀವು ಕೇಳಿದ ಸೀಟ್ ಸಿಕ್ಕಿದೆ, ದುಡ್ಡು ಕಟ್ಟಬೇಕು. 2ನೇ ರೌಂಡು ನಮ್ಮೂರಲ್ಲೇ ಸಿಕ್ಕಿದೆ, ನಾ ಕೇಳಿದ ಕಾಲೇಜ್ ಸಿಕ್ಕಿಲ್ಲ, ಅದಕ್ಕೆ ನಾ ಆ ಸೀಟ್ ಇಟ್ಕೊಳ್ತೀನಿ, ಯಾವುದಕ್ಕೂ ಇರಲಿ, ಆದರೆ 2ನೇ ರೌಂಡಲ್ಲಿ ಭಾಗವಹಿಸ್ತೀನಿ. ಈ ಚಾಯ್ಸ್ 1 ಮತ್ತು ಚಾಯ್ಸ್ 2 ಎರಡರಲ್ಲಿನೂ ನೀವು ಸಂಪೂರ್ಣ ದುಡ್ಡನ್ನು ಕಟ್ಟಬೇಕಾಗ್ತದೆ. ಸರ್ಕಾರ ನಿಗದಿಪಡಿಸಿದಂಥ ಹೋದ ಸಲ ಎಷ್ಟು 1.37 ಇತ್ತು, ಎಷ್ಟು ಮಾಡ್ತಾರೆ ನೋಡ್ರಿ, ವೆಬ್ಸೈಟಲ್ಲಿ ಬರ್ತದೆ, 1.5ಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಪರ್ ಇಯರ್. ಆ ದುಡ್ಡನ್ನು ಚಾಯ್ಸ್ 1 ಚಾಯ್ಸ್ 2 ಮಾಡಿದವರು ಇಬ್ಬರು ಕಟ್ಟಬೇಕು. ಅದು ಚಲನ್ ಬರ್ತದೆ, ಆ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ತೊಗೊಂಡು ನೀವು ದುಡ್ಡು ಕಟ್ಟಬೇಕು. ಆಮೇಲೆ ದುಡ್ಡು ಕಟ್ಟಿದ ಮೇಲೆ ಒಂದು ನೀವು ಕಚೇರಿ ಅವಧಿಯೊಳಗನೆ ಅದು ದುಡ್ಡು ಪೇಮೆಂಟ್ ಆಗಿದೆ ಅಂದರೆ ರಾತ್ರಿ 8 ಗಂಟೆ ಒಳಗಾಗಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡ್ತದೆ, ಅಂದರೆ ಅಡ್ಮಿಷನ್ ಅಲೋಟೆಡ್ ಸ್ಲಿಪ್ ಬಂದುಬಿಡ್ತದೆ. ಬರೀ ನೀವು ಅದ್ರ ಮೇಲೆ ಫೋಟೋ ಹಚ್ಕೊಂಡು ನಿಮ್ಗೆ ಯಾವ ಕಾಲೇಜ್ ಅಲೋಟ್ ಆಗಿದೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಅಲ್ಲೇನೂ ಕೂಡ ಅದೇ ಪ್ರೊಸೀಜರ್. ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆ ಕುಂದಿರಿಸ್ತಾರೆ, ವೆಬ್ ಕ್ಯಾಮ್ರಾ ಇರ್ತದೆ, ಅದು ನಿಮ್ಮ ಫೋಟೋ ತೊಗೊಳ್ತದೆ. ನೀವು ಮುಂಚೆ ಕೊಟ್ಟಿರೋ ಫೋಟೋನು ಈ ಫೋಟೋನು ಸರಿಯಾಗಿದ್ದರೆ QR ಕೋಡ್ ಬರ್ತದೆ, OTP ಬರ್ತದೆ, ಲಾಗಿನ್ ಬರ್ತದೆ. ಅಲ್ಲಿ ಪ್ರಿನ್ಸಿಪಾಲ್ರು ನೀವೆಲ್ಲ ದಾಖಲೆಗಳನ್ನು ಕರೆಕ್ಟಾಗಿ ಕೊಟ್ಟಿರಿ, ಏನು ಸ್ಕ್ಯಾನ್ ಮಾಡಿ ಹಾಕಿದ್ರಲ್ಲ ನಮ್ಮ KE ವೆಬ್ ಪೋರ್ಟಲ್, ಈಗ ಫಿಸಿಕಲಿ ಎಲ್ಲವನ್ನು ಪೇಪರ್ ಕಾಪಿನ ಆ ಸಿಲೆಕ್ಟ್ ಆದಂಥ ಕಾಲೇಜಿಗೆ ಕೊಡಬೇಕು. ಮತ್ತು ಆ ರೆಸಿಟ್ ಕಟ್ಟಿದ್ದು ಡೌನ್ಲೋಡ್ ಆಗ್ತದೆ, ಆ ರೆಸಿಟ್ ಕೊಡಬೇಕು. ಕಾಲೇಜ್ನವ್ರು ಕೊಡಲ್ಲ, ನೀವು ದುಡ್ಡು ಯಾರಿಗೆ ಕೊಡ್ತೀರಿ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಮೂಲಕನೇ ಹಣ ಪಾವತಿ ಮಾಡ್ತೀರಿ. ಆ ಹಣ ಪಾವತಿ ಮಾಡಿದ್ದು ನೀವು ಆಯ್ಕೆ ಮಾಡಿಕೊಂಡಂಥ ಕಾಲೇಜಿಗೆ ಕಳಿಸೋ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗೋದು, ಆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು. ಯಾವುದು ಫಸ್ಟ್ ಚಾಯ್ಸ್ ನೀವು ಸೆಲೆಕ್ಟ್ ಮಾಡಿದಾಗ ನೀವು ಕೇಳಿದಂಥ ಸೀಟ್ ಸಿಕ್ಕಿದ್ರೆ. ಸರ್ ಎಷ್ಟು ದಿವಸ ಕೊಡ್ತಾರೆ ಸರ್ ಟೈಮು? ಕನಿಷ್ಠ 3 ದಿವಸದಿಂದ 6 ದಿವಸ ಕೊಡ್ತಾರೆ, ಕಡಿಮೆ ಅಂದ್ರೂ 3 ದಿವಸ. ಇವತ್ತು ಸೀಟ್ ಸಿಕ್ಕಿದೆ, ಜುಲೈ 15ಕ್ಕೆ ನಂಗೆ ಸೀಟ್ ಸಿಕ್ಕಿದೆ, ಓಕೆ, ಕನಿಷ್ಠ ಜುಲೈ 18 ಅಥವಾ 20ನೇ ತಾರೀಕುವರೆಗೆ 3 ರಿಂದ 5 ದಿವಸ ಟೈಮ್ ಕೊಡ್ತಾರೆ. ಯಾಕೆ ಟೈಮ್ ಕೊಡಬೇಕಂದ್ರೆ, ನಮ್ಮ ಮನೆ ದಾವಣಗೆರೆಯಲ್ಲಿದೆ, ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದೀನಿ, ಮಂಗಳೂರಲ್ಲಿ ತೊಗೊಂಡಿದ್ದೀನಿ, ಅಥವಾ ಗುಲ್ಬರ್ಗಾದಲ್ಲಿ ತೊಗೊಂಡಿದ್ದೀನಿ. ಪ್ರಯಾಣ ಮಾಡಲಿಕ್ಕೆ 1 ದಿವಸ ಬೇಕು, ಫಾರ್ಮ್ಯಾಲಿಟೀಸ್ ಎಲ್ಲ ಅಟೆಂಡ್ ಮಾಡಲಿಕ್ಕೆ 1 ದಿವಸ ಬೇಕು, ನಿರ್ಧಾರ ತಗೊಳ್ಳಿಕ್ಕೆ 1 ದಿವಸ ಬೇಕು. ಅದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರತಿಯೊಂದು ಹಂತಕ್ಕೂ 3 ರಿಂದ 5 ದಿವಸ ಟೈಮ್ ಕೊಡ್ತದೆ. ಚಾಯ್ಸ್ 1 ಚಾಯ್ಸ್ 2, 3ನೇ ಚಾಯ್ಸ್ ಇರ್ತದೆ ಚಾಯ್ಸ್ 3. ಚಾಯ್ಸ್ 3 ಅಂದ್ರೇನು? ಐ ಆಮ್ ನಾಟ್ ಹ್ಯಾಪಿ, ನನಗೀಗ ಅಲೋಟ್ ಆಗಿರೋ ಸೀಟು ನನಗೆ ಬೇಡವೇ ಬೇಡ, ಆದರೆ ನಾನು 2ನೇ ರೌಂಡಲ್ಲಿ ಭಾಗವಹಿಸ್ಬೇಕು. ನಾವು ಈ ಸೀಟ್ ಹೋಲ್ಡ್ ಮಾಡಲ್ಲ, ನನಗೆ ಬೇಡ, ಇದು ಇಷ್ಟ ಇಲ್ಲ, ಆದರೆ ನಾನು 2ನೇ ರೌಂಡ್ ಭಾಗವಹಿಸಬೇಕು. ಯಾವುದು ಒತ್ತೀರಿ ಬಟನ್ನು? ಚಾಯ್ಸ್ 3 ಒತ್ತಬೇಕು. ಚಾಯ್ಸ್ 1 ನಿಮ್ಗೆ ಸಿಕ್ಕಿರೋದು, ನೀವು ಕೇಳಿರೋದು. ಚಾಯ್ಸ್ 2 ಇರಲಿ, ಸೇಫ್ಟಿ ಸೈಡ್ ಈ ಸೀಟ್ ಇರಲಿ, ಮತ್ತೆ ಭಾಗವಹಿಸ್ತೀನಿ. ಚಾಯ್ಸ್ 1 ಚಾಯ್ಸ್ 2 ದುಡ್ಡು ಕಟ್ಟಬೇಕು. ಚಾಯ್ಸ್ 3ನಲ್ಲಿ ದುಡ್ಡು ಕಟ್ಟೋ ಆಗಿಲ್ಲ, ಯಾಕಂದರೆ ನಿಮ್ಗೆ ಬೇಕಾಗಿರೋ ಸೀಟ್ ಅಲ್ಲ ಅದು. ಬಟ್ ನೀವು ಸುಮ್ಮನೆ ಕೂರೋಲ್ಲ, 2ನೇ ರೌಂಡಿಗೆ ನಾವು ಹೋಗಬೇಕು. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಯಾವ್ದು ಚೂಸ್ ಮಾಡ್ತೀರಿ? ಚಾಯ್ಸ್ 3. ಸರ್ ಯಾವುದು ಬೇಡ ಸರ್, ನನಗೆ ನಮ್ಮ ಪಪ್ಪ ಬಿಸ್ನೆಸ್ ಮಾಡಂದರೆ ತಲೆಯಲ್ಲಿ ಚೇಂಜ್ ಆಗಿದೆ, ಅಥವಾ ನನಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ನಾನು ಅಲಾಟ್ಮೆಂಟ್ ಮಾಡ್ತಾ ಇದ್ದೀನಿ, ಬೇಡ ಅಂದರೆ ಅದಕ್ಕೇನಂತಾರೆ ಹೇಳ್ರಿ? ಚಾಯ್ಸ್ 4. ಚಾಯ್ಸ್ 4 ಅಂದರೆ ಏನು ಹೇಳ್ರಿ? ಎಕ್ಸಿಟ್ ರೌಂಡ್. ಚಾಯ್ಸ್ 1 ಓಕೆ ರೌಂಡ್, ಚಾಯ್ಸ್ 4 ಎಕ್ಸಿಟ್ ರೌಂಡ್. ನನಗೆ ಇನ್ನು ಮುಂದೆ ಭಾಗವಹಿಸೋದು ಬೇಡವೇ ಬೇಡ, ನನಗೆ 2ನೇ ರೌಂಡಿಗೆ ನಾನು ಬರೋದಿಲ್ಲ, ನಾನು ಬೇಡಪ್ಪ, ಚಾಯ್ಸ್ 4 ಚೂಸ್ ಮಾಡಿ. ಚಾಯ್ಸ್ 1 2 3 ಅಂದ್ರೇನು? 2 3ಗೇನು 2ನೇ ರೌಂಡ್ಗೆ ಹೋಗ್ತೀರಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು 2ನೇ ರೌಂಡು, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು 2ನೇ ರೌಂಡ್. ಚಾಯ್ಸ್ 1ಗೆ 2ನೇ ರೌಂಡ್ ಹೋಗಲ್ಲ, ಚಾಯ್ಸ್ 1. ಚಾಯ್ಸ್ 4 ಆದರೂ ಯಾವ ರೌಂಡಿಗೆ ಹೋಗೋದಿಲ್ಲ. ಇಲ್ಲಿ ಒಂದು ಸಣ್ಣ ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತೇನೆ, ಏನಂದರೆ ಸಿಲೆಕ್ಟ್ ಆಯಿತು, ದುಡ್ಡು ಕಟ್ಟಿದ್ರಿ, ಆ ಕಾಲೇಜ್ಗೆಲ್ಲ ಹೋದ್ರಿ, ಅಲ್ಲಿ ಲೇಡೀಸ್ ಹಾಸ್ಟೆಲ್ ಇಲ್ಲ, ಅಥವಾ ಹಾಸ್ಟೆಲ್ ತುಂಬ ದೂರ ಇದೆ ಪಾಪ, ಅಲ್ಲಿ ಕಾಡಿದ್ದಂಗಿದೆ, ನನಗೆ ಈ ಕಾಲೇಜ್ ಬೇಡ ಅಂದರೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಸರ್ಕಾರಿ ಖಜಾನೆಗೆ ಜಾಯ್ನ್ ಆದರೆ ಮುಟ್ಟುಗೋಲು ಹಾಕೊಂಡಂಗೆ, ಅರ್ಥ ಆಗ್ತದೆ? 1 ರೂಪಾಯಿನೂ ಒಳಗೆ ಕೊಡೋದಿಲ್ಲ. ಯಾಕಂದರೆ ನೀವು ಸೆಲೆಕ್ಟ್ ಮಾಡಿದ್ದೆ, ನೀವು ಚಾಯ್ಸ್ ಕೊಟ್ಟ ಮೇಲೇ ನಿಮಗೆ ನಾವು ಸೀಟ್ ಕೊಟ್ಟಿದ್ದೀವಿ.
ಈಗೆಲ್ಲ ತೊಗೊಂಡಾದ್ಮೇಲೆ ದುಡ್ಡು ಕಟ್ಟಿದ ಮೇಲೆ ನಾನು ಚೆನ್ನಾಗಿಲ್ಲ, ನಾನು ಹೊಳ್ಳಿ ಬರ್ತೀನಿ, ನನ್ನ ದುಡ್ಡನ್ನ ವಾಪಸ್ ಕೊಡ್ರಿ ಅಂದರೆ ಆ ಕಾಲೇಜ್ನವರು ಕೊಡೋದಿಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಕೊಡೋದಿಲ್ಲ. ಅದಕ್ಕೆ ಈ 4 ಚಾಯ್ಸನ್ನು ಈಗೇನು ಆಪ್ಷನ್ ಎಂಟ್ರಿ ಎಷ್ಟು ಇಂಪಾರ್ಟೆಂಟೋ ಜೂನ್ 30ರವರೆಗೆ, ಅದು ಅಲಾಟ್ಮೆಂಟ್ ಆದಮೇಲೆ, ಯಾವುದು ಅಲಾಟ್ಮೆಂಟ್ ಆಯಿತು ಜುಲೈ 15 ಬೆಳಗ್ಗೆ 11 ಗಂಟೆಗೆ ಬಂತು ಅಲಾಟ್ಮೆಂಟ್ ನಿಮ್ಮ ಮೊಬೈಲಿಗೆ, ಮುಂದೆ ವೆಬ್ಸೈಟಿಗೆ ಹೋಗಿ ಇದನ್ನು ಕೊಡಬೇಕು ಚಾಯ್ಸ್. ಈ 4 ಚಾಯ್ಸನ್ನು ಕೊಡಬೇಕಾದ್ರೆ ತಾವೆಲ್ಲರೂ ಕೇರ್ಫುಲ್ಲಾಗಿ ಜಾಗೃತಿಯಿಂದ ಕೊಡ್ರಿ. ದುಡ್ಡು ಕಟ್ಟಿ ಕಾಲೇಜ್ ಸರಿ ಇಲ್ಲ, ಹಾಸ್ಟೆಲ್ ಇಲ್ಲ, ನಾನು ವಾಪಸ್ ಬರ್ತೀನಿ ಅಂದರೆ ಸರ್ಕಾರಕ್ಕೆ ಜಮಾ ಆಗಿರೋ ಹಣ, ಟ್ರೆಜರಿ ಅಂತೇವೆ ಅದಕ್ಕೆ ಖಜಾನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಆ ಜಾಯಿನ್ ಆಗಿದ್ದನ್ನು ಮುಟ್ಟುಗೋಲು ಹಾಕೊಂಡಂಗೆ. ಅದೇ ಮೆಡಿಕಲಲ್ಲಿ ಏನಿದೆ ಅಂದರೆ ಅದು ತುಂಬ ದುಡ್ಡು ಇರೋದ್ರಿಂದ ಸರ್ಕಾರ ಹಂಗೆ ಮುಟ್ಟುಗೋಲು ಹಾಕೊಳ್ಳೋದಿಲ್ಲ. ಅದು ಮುಂದೆ ಯಾವ ಕಾಲೇಜಿಗೆ ಹೋಗ್ತಾರೆ, ಎಸ್ಪೆಷಲಿ ಓಪನ್ ಕೋಟಾದಲ್ಲಿ ಯಾವ ಕಾಲೇಜಿಗೆ ಹೋಗ್ತಾರೆ ಆ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆನ್ಲೈನ್. ಯಾಕಂದರೆ ಓಪನ್ ಕೋಟಾದಲ್ಲಿ 12 ಲಕ್ಷ, 15 ಲಕ್ಷ, 7 ಲಕ್ಷ ಎಲ್ಲ ಇರ್ತದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಮೆಡಿಕಲ್ ಸೀಟು ನೀವು ಚೇಂಜ್ ಓವರ್ ಮಾಡಿಕೊಂಡ್ರೆ ಮುಟ್ಟುಗೋಲು ಹಾಕೊಳ್ಳಂಗಿಲ್ಲ, ಮತ್ತೊಂದು ರೌಂಡ್ ಮಾಡಿ ನಿಮ್ಗೆ ಬೇಕಾಗಿರೋ ಕಾಲೇಜನ್ನು ಕೊಡಿಸ್ಲಿಕ್ಕೆ ಇಷ್ಟಪಡುತ್ತೆ. ಈ ಎರಡರಲ್ಲಿ ಇನ್ನೊಂದು ಚಾಯ್ಸ್ ಬರ್ತದೆ, ಏನಂದರೆ SNQ ಸೂಪರ್ ನ್ಯೂಮರಿ ಕೋಟಾ ಅಂತ ಒಂದು ಬರ್ತದೆ. ಎಷ್ಟು ಸೀಟ್ ಇದ್ದಾವೆ ಆ ಕಾಲೇಜ್ಗೆ ಅದರದ್ದು 3% ಅಥವಾ 5% ಸೂಪರ್ ನ್ಯೂಮರಿ ಕೋಟಾ ಅಂತ. ಹಂಗಂದ್ರೆ ಏನಪ್ಪ, ಯಾವುದೇ ಜಾತಿಯವರು, ಜನರಲ್ ಮೆರಿಟ್, OBC, SC ST ಯಾವುದೇ ಪಂಗಡ ವರ್ಗದವರು ಆ ಸೀಟಿಗೆ ಅರ್ಹರು. ಯಾವ ಥರ ಅರ್ಹರು? ಅವರು ವಾರ್ಷಿಕ ಆದಾಯ ಅವ್ರ ತಂದೆ ತಾಯಿಗಳದ್ದು ಗಾರ್ಡಿಯನ್ದು 7 ಅಥವಾ 8 ಲಕ್ಷ ಫಿಕ್ಸ್ ಮಾಡ್ತಾರೆ ಪ್ರತಿ ವರ್ಷ, ಯೂಶ್ವಲಿ 7 ಲಕ್ಷ. 7 ಲಕ್ಷದೊಳಗೆ ನಿಮ್ಮ ಆದಾಯ ಇದ್ದರೆ ನೀವು SNQ ಕೋಟಾ ಅಂತ ತೊಗೋಬೋದು, ಸೂಪರ್ ನ್ಯೂಮರಿ ಕೋಟಾ ಅಂಥೇಳಿ. ಪ್ರತಿ ಕಾಲೇಜಿಗೆ 60 ಸೀಟ್ ಇದ್ದರೆ 3 ಸೀಟ್ SNQ ಇರ್ತದೆ. ಈಗ ಸಿವಿಲ್ಗೆ 60 ಸೀಟ್ ಇದಾವೆ ಅಂದರೆ 3 SNQ ಕೋಟಾ ಇರ್ತದೆ. ಆ 3 ತೊಗೊಳ್ಳಿಕ್ಕೆ ಜನರಲ್ ಮೆರಿಟ್ನವರು ತೊಗೋಬೋದು. ಅದು ಬರೀ ಪರಿಶಿಷ್ಟ ಜಾತಿಯವರಿಗೆ, ಹಿಂದುಳಿದ ವರ್ಗಗಳೇ ಅಂತ ತಿಳ್ಕೊಬೇಡ್ರಿ. ನಿಮ್ಮದು ಜನರಲ್ ಮೆರಿಟ್ನವ್ರದ್ದು 7 ಅಥವಾ 8 ಲಕ್ಷ ಏನು ಫಿಕ್ಸ್ ಮಾಡಿದ್ದಾರೆ, ವೆಬ್ಸೈಟಲ್ಲಿ ಕೊಡ್ತಾರೆ. ಅಷ್ಟರಲ್ಲೇ ಇನ್ಕಮ್ ಇದ್ದರೆ ನೀವು SNQ ಕೋಟಾದಲ್ಲಿ ಆ ಕಾಲೇಜ್ ತೊಗೊಳ್ಳೋದು. ಸರ್ ಏನು ಹಂಗಂದ್ರೆ ಸರ್ ಬೆನಿಫಿಟ್ ಏನು ಸೂಪರ್ ನ್ಯೂಮರಿ ಕೋಟಾ ಅಂದರೆ, ನಿಮಗೆ SNQದಲ್ಲಿ ಸೀಟ್ ತೊಗೊಂಡ್ರೆ ಬೋಧನಾ ಶುಲ್ಕ ಪಾವತಿಯಿಂದ ವಿನಾಯಿತಿ ಮಾಡಲಾಗುತ್ತದೆ. ಯು ನೀಡ್ ನಾಟ್ ಪೇ ದ ಟ್ಯೂಷನ್ ಫೀಸ್. ಈಗ ಅದು 1,17,000 ಇದೆ ಅಂತ ತಿಳ್ಕೊಡ್ರಿ, ಹೋದ ವರ್ಷದ್ದು ಬರೀ 17,000 ಕಟ್ತೀರಿ, ಸುಮಾರು 90,000ದಿಂದ 1 ಲಕ್ಷ ಕಟ್ಟಿಸ್ಕೊಳಂಗೆ ಇಲ್ಲ. ಫಸ್ಟ್ ಕಟ್ಟ್ರಿ ಆಮೇಲೆ ವಾಪಸ್ ಕೊಡ್ತೇವೆ, ಹಂಗಲ್ಲ. SNQನಲ್ಲಿ ಓನ್ಲಿ ಅದರ್ ಫೀಸ್, ಮಾರ್ಕ್ಸ್ ಕಾರ್ಡ್ ಫೀಸ್, ಎಕ್ಸಾಮಿನೇಷನ್ ಫೀಸ್, ಕಾಲೇಜ್ ಲೈಬ್ರರಿ ಫೀಸ್, ಗ್ರಂಥಾಲಯ ಹಣ, ಸ್ಪೋರ್ಟ್ಸ್ ಫೀಸ್, ಕ್ರೀಡಾ ಶುಲ್ಕ, ಇಷ್ಟೇ ಅದರ್ ಫೀಸ್ ತಗೋತಾರೆ SNQನಲ್ಲಿ. ಬೋಧನಾ ಶುಲ್ಕ ಅಥವಾ ಟ್ಯೂಷನ್ ಫೀ ಲಕ್ಷಗಟ್ಟಲೆ ಇರ್ತದೆ, ಅದನ್ನು ತಗೊಳ್ಳೋದೇ ಇಲ್ಲ. ನೋಡ್ರಿ SNQ ಅಡ್ವಾಂಟೇಜ್ ಏನು, ಆದಾಯ, ವಾರ್ಷಿಕ ಆದಾಯ, ಜನರಲ್ ಮೆರಿಟ್ ಅಭ್ಯರ್ಥಿ ಇದ್ರೂ ಕೂಡ ಅದು 7 ಅಥವಾ 8 ಲಕ್ಷ ಏನು ಫಿಕ್ಸ್ ಮಾಡಿರ್ತದೆ ವೆಬ್ಸೈಟಲ್ಲಿ, ಅಷ್ಟರಲ್ಲೇ ಇರಬೇಕು, ಆ ಸೀಟ್ ಸಿಗ್ತದೆ. ಫ್ರೀ ಇದ್ದಂಗೆ, ಬರೀ ಅದರ್ ಫೀಸ್ ಕಟ್ತೀರಿ ನೀವು. ಆದರೆ ಅಲ್ಲಿಗೆ ಒಂದು ನಿಬಂಧನೆ ಇದೆ, ಒಂದು ಕಂಡೀಷನ್ ಇದೆ. ಏನಂದರೆ SNQ ಅಲ್ಲಿ ಉಚಿತ ಸೀಟ್ ಅದು ತೊಗೊಂಡ ಮೇಲೆ ತಿರ್ಗಾ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ, ನಾ 2ನೇ ರೌಂಡ್ ಹೋಗ್ತೀನಿ, ಆ ಕಾಲೇಜ್ ಇಷ್ಟ ಇಲ್ಲ ಹೋಲ್ಡ್ ಮಾಡ್ತೀನಿ, ಬ್ರ್ಯಾಂಚ್ ಇಷ್ಟ ಇಲ್ಲ, ಇವು ಯಾವ ಇಷ್ಟ ಕಷ್ಟ ಕೇಳಲ್ಲ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಉಚಿತ ಸೀಟ್ ಇನ್ಕಮ್ ಮೇಲೆ, ತೊಗೊಂಡ್ಮೇಲೆ ಮುಗೀತು, ಅಲ್ಲೇ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಇಯರ್ ಬಂದಮೇಲೆ, ಈಗ ನಾ ಫಸ್ಟ್ ಇಯರ್ ಸಿವಿಲ್ ಸಿಕ್ಕಿದೆ, ಸೆಕೆಂಡ್ ಇಯರ್ ಬಂದಮೇಲೆ ನಂಗೆ ಕಂಪ್ಯೂಟರ್ ಸೈನ್ಸ್ ಕೊಡ್ರಿ, ನೋ ಚೇಂಜ್ ಆಫ್ ಬ್ರ್ಯಾಂಚ್, ನೋ ಚೇಂಜ್ ಆಫ್ ಕಾಲೇಜ್. ಇಷ್ಟು ಮೀರಿನೂ ನನಗೆ ಬೇಕು ಸರ್ ಅಂದರೆ SNQ ಇದರಿಂದ ತೆಗೆದು ಬಿಡ್ತಾರೆ. SNQ ಇದರಿಂದ ತೆಗೆದ್ರಂದ್ರೇನು, ಎಲ್ಲರೂ ಕಟ್ಟದಂಗೆ ಫುಲ್ ಫೀಸ್ ಕಟ್ಟಬೇಕು. ಅದು ಸರ್ಕಾರ ಏನು ಫಿಕ್ಸ್ ಮಾಡ್ತದೆ, 1,17,000, 1,30,000 ಕಟ್ಟಬೇಕು. SNQದು ಒಂದೇ ನಿಬಂಧನೆ ಏನಂದರೆ ಅಲಾಟ್ಮೆಂಟ್ ಈಸ್ ಓನ್ಲಿ ಒನ್ಸ್, ಸೆಕೆಂಡ್ ಚಾಯ್ಸ್ ಇಲ್ಲ. ಸೆಕೆಂಡ್ ಚಾಯ್ಸಿಗೆ ಬಂದ್ರಿ ಅಂದರೆ SNQದಲ್ಲಿ ಕವರ್ ಆಗೋದಿಲ್ಲ, ಎಲ್ಲರೂ ಕಟ್ಟದಂಗೆ ಫುಲ್ ಫೀಸ್ ಕಟ್ಟಬೇಕಾಗುತ್ತೆ. ಸೊ ಇಷ್ಟು ಸರ್ಕಾರದಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇಷ್ಟೆಲ್ಲ ಮಾಹಿತಿಯನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ 2026ನೇ ಇಸ್ವಿಗೆ ಆ್ಯಕ್ಚುಲಿ ಲಭ್ಯ ಇರುವ ಸೀಟ್ಗಳು ಎಷ್ಟು, ರಿಸಲ್ಟ್ 6ನೇ ತಾರೀಕು ಜೂನ್ ಬಂದಿದೆ, CT ರ್ಯಾಂಕಿಂಗ್. ಅಪ್ಲಿಕೇಶನ್ ಹಾಕಿದವರು 3,30,646 ಜನ. ನಾನು ಇಂಜಿನಿಯರಿಂಗ್ದಷ್ಟೇ ಹೇಳ್ತಾ ಇದ್ದೀನಿ. ಅಪ್ಲಿಕೇಶನ್ ತುಂಬಿದವರು 3,30,646 ಇಂಜಿನಿಯರಿಂಗ್ ಸೀಟಿಗೆ. ಪರೀಕ್ಷೆ ಬರೆದವರು 22-23 ಹೋಗಿ ಬರೆದವರೆಷ್ಟು 3,09,014 ಜನ. ಅಂದರೆ ಸುಮಾರು ಒಂದು 20,000 ಜನ ಬರೀಲಿಲ್ಲ, ಅರ್ಜಿ ತುಂಬಿದ್ದಾರೆ.
ಈ ಅರ್ಹತೆ ಪಡೆದವ್ರು ಯಾರು ಇಂಜಿನಿಯರಿಂಗ್ ಸೀಟ್ ಸಿಗಲಿಕ್ಕೆ ಮಿನಿಮಮ್ 50%, PUC ಇಂದ 50% ತಗೋತಾರೆ. ನಿಮ್ಮ CET ಎಕ್ಸಾಮ್ ಬರ್ದಿರಲ್ಲ, ಅದು 50% ಸೇರಿಸಿ ಕಂಬೈನ್ ಮಾಡಿ ರ್ಯಾಂಕ್ ಅಲಾಟ್ ಮಾಡ್ತಾರೆ. ಈ ಥರ ಕರ್ನಾಟಕದಲ್ಲಿ ಅರ್ಹತೆ ಪಡೆದವ್ರ ಸಂಖ್ಯೆ ಅಂದರೆ 3,09,014ರಲ್ಲಿ 2,92,782 ಜನ ಅಭ್ಯರ್ಥಿಗಳು CET ರ್ಯಾಂಕು ಅರ್ಹತೆ ಇದೆ, ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ 2026ನೇ ಇಸ್ವಿಗೆ ಈ ಬಾರಿ ಲಭ್ಯ ಇರುವ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಸೀಟ್ಗಳ ಸಂಖ್ಯೆ 1,59,150. KA ದವರು 75,041 ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಕಾಮೆಡ್ KA ಅವರು 32,769 ಸೀಟ್ ಅಲಾಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ನವರು 51,294 ಸೀಟ್ ಅಲಾಟ್ ಮಾಡ್ತಾರೆ. ಇದು ಮೂರನ್ನು ಕೂಡಿದರೆ 1,59,151 ಸೀಟುಗಳ ಲಭ್ಯತೆಯನ್ನು ತೋರಿಸ್ತದೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡುವಾಗ ಸಾಕಷ್ಟು ಟೈಮ್ ಕೊಟ್ಟಿದ್ದಾರೆ. ನೀವು ಯಾವುದೋ ಸೈಬರ್ ಕೆಫೆಗೆ ಹೋಗಿ ಅವ್ರ ಕೈಯಲ್ಲೇ ಮೌಸ್ ಕೊಟ್ಟು ಅವ್ರ ಕೈಯಲ್ಲೇ ಕೀ ಒತ್ತಲಿಕ್ಕೆ ಬಿಡಬೇಡ್ರಿ. ಅವರು ಯಾವುದಾದ್ರೂ ಪ್ರೈವೇಟ್ ಕಾಲೇಜ್ಗೆ ಇನ್ಕ್ಲೈಂಡ್ ಇರ್ತಾರೋ ನಿಮ್ಮ ಚಾಯ್ಸ್ ಕೂಡ ಅವು 1-2 ಚಾಯ್ಸ್ ಹಾಕ್ಬಿಡ್ತಾರೆ. ಆಮೇಲೆ ಅದು ಅಲಾಟ್ಮೆಂಟ್ ಆದಮೇಲೆ ನಾನು ಇದು ಹಾಕಿಲ್ಲ ಪಪ್ಪ ಮಮ್ಮಿನ ಇದು ಹಾಕಿಲ್ಲ ಹೇಗೆ ಬಂತು ಅಂತೇಳಿ ನೀವು ಸೈಬರ್ ಕೆಫೆಗೆ ಹೋಗಿ ಅವ್ರು ಹಾಕಂತಾರೆ, ಅದಕ್ಕೆ ಅವು 1-2 ಅವ್ರು ಕೊಟ್ಬಿಟ್ರು. ಅದಕ್ಕೆ ಹಂಗೆ ಆಗಬಾರ್ದು ಅಂದರೆ ನೇರವಾಗಿ ಪಾಲಕರು ಮತ್ತು ಅಭ್ಯರ್ಥಿ ಮನೇಲೇ ಕುಂತು ಮೊಬೈಲಲ್ಲಿ, ಮನೇಲೇ ಕುಂತು ಲ್ಯಾಪ್ಟಾಪಲ್ಲಿ ಅಥವಾ ಸೈಬರ್ ಸೆಂಟ್ರಿಗೆ ಹೋದರೆ, ಕಾಲೇಜ್ಗೆ ಹೋದರೆ ಪಕ್ಕಕ್ಕೆ ಪೇರೆಂಟ್ ನಿಂತು ನಿಮ್ಮ ಆ್ಯಕ್ಚುಯಲ್ ಚಾಯ್ಸನ್ನು ಹಾಕೋಬೇಕು. ನನ್ನೊಂದು ಸಣ್ಣ ಕಿವಿ ಮಾತು ಏನಂದರೆ, ಒಂದು ವೈಟ್ ಶೀಟ್ ತೊಗೊಳ್ರಿ, ಅದರಲ್ಲಿ ಕಾಲೇಜ್ಗಳನ್ನು ಲಿಸ್ಟ್ ಮಾಡಿರಿ, ಬ್ರ್ಯಾಂಚ್ಗಳನ್ನು ಲಿಸ್ಟ್ ಮಾಡಿರಿ. ನೀವೇ ಪೆನ್ನು ಪೆನ್ಸಿಲು ರಬ್ಬರ್ ಹಿಡ್ಕೊಂಡು ಯಾವುದು 1 2 3 4 ಎಲ್ಲ ಮಾಡ್ಕೊಡ್ರಿ, ರೆಡಿ ಮಾಡಿಕೊಂಡು ಆ ಶೀಟ್ ನೋಡಿ ಕಂಪ್ಯೂಟ್ರು ಲ್ಯಾಪ್ಟಾಪು ಟ್ಯಾಬಿಗೆ ಎಂಟ್ರ್ ಮಾಡಿರಿ ವಿನಃ ಬೇರೆ ಯಾರಿಗೋ ಕುಂದಿರಿಸ್ಬಿಟ್ಟು ನೀವು ಬಾಸ್ ಥರ ಹಿಂದೆ ನಿಂತ್ಕೊಂಡು ಅಲಾಟ್ ಮಾಡಿರಿ ಅಂದರೆ ಮೋಸ ಆಗೋ ಚಾನ್ಸಸ್ ಇರ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದು ಗೊತ್ತಾಗೋದಿಲ್ಲ. ನೋಡಿರಿ, ನಿಮ್ಮ ತುಂಬಿದ್ದಿಲ್ಲಿದೆ, ಪ್ರಿಂಟೌಟ್ ಇದೆ, ಆ ಥರ ಅಲಾಟ್ ಆಗಿ. ಮತ್ತು ಇನ್ನು ಕೆಲವೊಮ್ಮೆ ಏನಾಗ್ತದೆ, ಈಗ ಮೆಡಿಕಲ್ ಸೀಟ್ ಸಿಗ್ತದೆ, ಹೋಗ್ಬಿಡ್ತಾರೆ. ಆಲ್ ಓವರ್ ಇಂಡಿಯಾ ನೀಟ್ ಎಲ್ಲಾದರೂ ತೊಗೋತಾರೆ, ಕರ್ನಾಟಕ ಮೆಡಿಕಲ್ ಸೀಟ್ ತೊಗೋತಾರೆ. ಆದರೆ ಆ ಅಭ್ಯರ್ಥಿ ತುಂಬ ಜಾಣ ಇರೋದ್ರಿಂದ, ಇಂಟೆಲಿಜೆಂಟ್ ಇರೋದ್ರಿಂದ ಆಲ್ರೆಡಿ ಅವನಿಗೆ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್, ಮೈಸೂರು ಜಯಚಾಮರಾಜೇಂದ್ರ ಕಾಲೇಜು, ಬೆಂಗಳೂರು RV ಇಂಜಿನಿಯರಿಂಗ್ ಕಾಲೇಜು ಎಲ್ಲೋ ಸಿಕ್ಕಿದೆ ಅದು ಸೀಟ್. ಆ ಸೀಟು ವಾಪಸ್ KAಗೆ ಬಂತು ಡಾಟಾಬೇಸ್ಗೆ, ಯಾಕಂದ್ರೆ ಅವ್ನಿಗೆ ಮೆಡಿಕಲ್ ಸೀಟ್ ಸಿಕ್ತು, ಹೋದ, ಆ ಸೀಟ್ ಉಳಿತು. ಅದು ಹೆಂಗಾಗ್ಬೋದು ಅಂದರೆ, ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಸೀಟು ನಿಮ್ಗಿಂತ ಕಡಿಮೆ ಅಂಕಗಳನ್ನು, ಕಡಿಮೆ CET ರ್ಯಾಂಕ್ ತೆಗೆದಂಥ ಅಭ್ಯರ್ಥಿಗೂ ಹೋಗೋ ಚಾನ್ಸ್ ಇರುತ್ತೆ. ಆ ಥರ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಎನ್ಕ್ವೈರಿ ಮಾಡ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ. ಸರ್, ನಂದು ರ್ಯಾಂಕು 1,130 ಅವಳ ರ್ಯಾಂಕು 2,500 ಮೇಲಿದೆ, ಅವಳಿಗೆ ನೀವು RV ಕಾಲೇಜ್ ಕೊಟ್ಟಿರಿ, ನನಗೆ ಇಲ್ಲೇ ಯಾವುದೋ ಲೋಕಲ್ ಕಾಲೇಜ್ ಕೊಟ್ಟಿರಿ. ಆದರೆ ನಿಮ್ದು ಅದು ಆಪ್ಷನ್ ಎಂಟ್ರಿ ತೆಗೆದು ನೋಡಿದಾಗ ಈ ಜಗಳ ಆಡ್ತಕ್ಕಂಥ ಅಭ್ಯರ್ಥಿ, ಆಬ್ಜೆಕ್ಷನ್ ಮಾಡತಕ್ಕಂಥ ಅಭ್ಯರ್ಥಿಯ ಆಪ್ಷನ್ ಎಂಟ್ರಿನಲ್ಲಿ RV ಕಾಲೇಜು, ಮೈಸೂರು JC ಕಾಲೇಜು ಎಂಟ್ರಿನೇ ಇರೋದಿಲ್ಲ. ನೀವು ಎಂಟ್ರಿ ಮಾಡಿದರೆ ಸಿಕ್ತಿತ್ತು. ಈಗ ಅಲ್ಲಿ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ ನನಗಿಂತ ಹೆಚ್ಚು ರ್ಯಾಂಕ್ ಇದೆ, ದೂರ ಇದೆ ರ್ಯಾಂಕು, ಅವ್ರಿಗೆ ಕೊಟ್ಟಿದ್ದೀರಿ, ನಾನು ಅವ್ರಿಗಿಂತ ಹತ್ತಿರದಿದ್ದೀನಿ, ನನಗೆ ಯಾಕೆ ಅದು ಕೊಡಲ್ಲ? ಕೊಡ್ತೀವಿ, ನೀವು ಎಂಟ್ರಿ ಮಾಡಿ ಏನಪ್ಪ, ಜೂನ್ 30ರೊಳಗೆ ಎಂಟ್ರಿ ಮಾಡಿರಬೇಕು. ಅದು ಮುಂಚೆ ಫಸ್ಟ್ 10 ಚಾಯ್ಸಸಲ್ಲಿ ಬರ್ತಿರ್ಬೇಕು, ಅಂದರೆ ಸಿಗ್ತದೆ. ಅದಕ್ಕೆ ನೀವು ಹಾಕದೇ ಇರೋ ಕಾಲೇಜು, ಪೆಸಿಟ್, PES ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಪ್ರತಿಷ್ಠಿತ ಕಾಲೇಜುಗಳು, ಬೆಳಗಾಂ ಹತ್ರ KLS ಹೋಗ್ಬಿಟ್ಟೆ, ಧಾರವಾಡ STM ಇಂಜಿನಿಯರಿಂಗ್ ಕಾಲೇಜು, ಇಲ್ಲಿ ನಿಮ್ಮೆಲ್ಲ ಒಳ್ಳೊಳ್ಳೆ ಕಾಲೇಜುಗಳಿದೆ ದಾವಣಗೆರೆಯಲ್ಲಿ. ಅದಕ್ಕೆ ಫಸ್ಟ್ 10 ಏನಿದೆ 1ರಿಂದ 10 ಅಥವಾ 1 ಡಜನ್, 1ರಿಂದ 12 ತುಂಬ ಕಾಂಪಿಟೇಟಿವ್ ಇರುವು, ನಿಮ್ಮ ಊರಿಗೆ ಹತ್ರ, ನಿಮ್ಗೆ ಆ ಬ್ರ್ಯಾಂಚ್ ಲೈಕ್ ಆಗ್ತದೆ. ಎಲ್ಲರಿಗೂ ಕೇಳಿ, ಮನೇಲಿ ಅಣ್ಣ ಅಕ್ಕ ಚಿಕ್ಕಪ್ಪನ ಮಗ ಯಾರೋ ಆಲ್ರೆಡಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಮೆಡಿಕಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಕಾಲೇಜ್ ಬಗ್ಗೆ ವಿಚಾರಿಸಿ ನೋಡ್ರಿ. ಸರ್ಕಾರ ಎಷ್ಟು ಟೈಮ್ ಕೊಟ್ಟಿದೆ, ಜೂನ್ 30ರವರೆಗೆ ಟೈಮ್ ಕೊಟ್ಟಿದೆ, ಮೊನ್ನೆ 27ರಿಂದ ಸೋಮವಾರದಿಂದ 8-10 ದಿವಸ ಟೈಮ್ ಕೊಟ್ಟಿದೆ. ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ, ಫೈನಲ್ ಮಾಡ್ಕೊರಿ. ಗೊಂದಲದಲ್ಲಿ ಬೀಳಬೇಡ್ರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ಅದನ್ನೆಲ್ಲ ನೀವು ಇದು ಮಾಡಿಕೊಡ್ರಿ. ಲಾಸ್ಟ್ ಟೈಮು 2025ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ 30,573 ಸೀಟ್ ಇದ್ದವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 7,209 ಸೀಟು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 19,407 ಸೀಟುಗಳು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ಗೆ
10,476. ಹೀಗೆ ಪ್ರತಿಷ್ಠಿತ ಬ್ರಾಂಚ್ಗಳನ್ನು ಕೂಡಿದಾಗ 1,41,000 ಸೀಟ್ಗಳು ಲಭ್ಯ ಆಗಿತ್ತು. ಈಗ ನಿಮ್ಗೆ ಸಿಗ್ತಾ ಇರೋದು 1,59,151 ಇಂಜಿನಿಯರಿಂಗ್ ಸೀಟುಗಳು. ಅದರಲ್ಲಿ ಮೊನ್ನೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಎಷ್ಟು ಜನ ಅಂದರೆ 2,92,782 ಜನ ಅರ್ಹತೆ ಪಡೆದಿದ್ದೀರಿ. ಫಸ್ಟ್ ರೌಂಡ್ ಜುಲೈ 15ಕ್ಕೆ ಆದ ತಕ್ಷಣ ನಿಮಗೆ 3 days to 5 days ಟೈಮ್ ಕೊಡ್ತಾರೆ ಚಾಯ್ಸ್ ಸೆಲೆಕ್ಟ್ ಮಾಡಲಿಕ್ಕೆ ಮತ್ತು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಲಿಕ್ಕೆ. ಮತ್ತು ಸೆಕೆಂಡ್ ರೌಂಡ್ 8 ದಿವಸ ಆದಮೇಲೆ 5th ಡೇ ಆಫ್ ದ ಫಸ್ಟ್ ಅಲಾಟ್ಮೆಂಟ್ ಆರ್ 7th ಡೇ ಆಫ್ ದ ಫಸ್ಟ್ ಅಲಾಟ್ಮೆಂಟ್ 2 ಸಲ ಆಗ್ತದೆ. 2ರಲ್ಲಿ ನಿಮ್ಗೆ ಸಿಗ್ತದೆ ಸೀಟ್. 3ನೇದಂದರೆ ಜನರಲ್ ರೌಂಡ್, ಮಾಪಪ್ ರೌಂಡ್, ಅದು ಅಲ್ಲಿಗೆ ಕರೀತಾರೆ. ಮೋಸ್ಟ್ಲಿ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದ್ದರೆ, ಈ ಗಡಿ ಭಾಗದ ಕನ್ನಡಿಗರು ಇರ್ತಾರೆ, ಭಾಷಾ ಅಲ್ಪಸಂಖ್ಯಾತರು ಇರ್ತಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು, ರಿಲಿಜಿಯಸ್ ಮೈನಾರಿಟಿ, ಲ್ಯಾಂಗ್ವೇಜ್ ಮೈನಾರಿಟಿ, ಬಾರ್ಡರ್ ಕರ್ನಾಟಕ, ಅವ್ರಿಗೆಲ್ಲ ಅಲ್ಲಿ ಕರೆದು 3ನೇ ರೌಂಡಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ನಾ ಇಲ್ಲಿವರೆಗೆ ಹೇಳಿದಂತಹ ಹಲವಾರು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸೊ ನನ್ನ ಮಾತಿಗೆ ವಿದಾಯ ಹೇಳೋಕ್ಕಿಂತ ಮುಂಚೆ ನೀವೆಲ್ಲ ಇಷ್ಟು ಶಾಂತ ರೀತಿಯಿಂದ ಕುಳಿತಿದ್ದೀರಿ ಅಂದರೆ ಔಟ್ ಆಫ್ ಟೆಕ್ಸ್ಟ್ ಇಲ್ಲಿ ಸ್ವಾಮೀಜಿಯವರು ಬಂದಿರೋದ್ರಿಂದ ಅವ್ರಿಗೂ ಕೂಡ ನಾನು ಎನ್ನ ಅರಿವಿಗೆ ನಮನ, ಎನ್ನ ಗುರುವಿಗೆ ನಮನ, ಇದೋ ನಿಮ್ಮೆಲ್ಲರಿಗೆ ನನ್ನ ನುಡಿ ನಮನ ಅಂತ ಹೇಳ್ತಾ ಒಂದು ಸಣ್ಣ ಹನಿಗವನವನ್ನು ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಅದು ಹನಿಗವನ ಹೇಳೋದು ಉದ್ದೇಶ ಇಷ್ಟೇ, ಇದು ನಮ್ಮ CET ಇನ್ಫಾರ್ಮೇಷನ್ ಅಲ್ಲ, ಆದರೆ ನಿಮಗೆ ಇಷ್ಟೊತ್ತರು ನೀವು ಕೂತಿರೋದಕ್ಕೆ ನಿಮಗೆ ಖುಷಿ ಆಗಬೇಕು ಅಂತ ಒಂದು ಹನಿಗವನ ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಮತ್ತು ನಾನು ಫೋನ್ ನಂಬರ್ ಕೊಟ್ಟಿರ್ತೇನೆ. ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ಫೋನ್ ಮಾಡಿರಿ. ಫೋನ್ಗಿಂತ ವಾಟ್ಸಪ್ ಮೆಸೇಜ್ ಹಾಕಿದರೆ ಅದು ಸ್ಟೇಟಸ್ ನಮ್ಗೆ ಗೊತ್ತಾಗಬೇಕು. ಆ ಚಿತ್ರ ಏನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಅಂದರೆ ನಮಗೆ ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ನೀವು ಫೋನ್ ಮಾಡಿದಾಗ ಅದು ನಮ್ಮ ಮುಂದೆ ಇರೋದಿಲ್ಲ, ನೀವು ಸ್ಕ್ರೀನ್ ಮೇಲೆ ಇರ್ತೀರಿ. ಅದಕ್ಕೋಸ್ಕರ ಎಷ್ಟಾಗ್ತದೆ ಅಷ್ಟು ನಾನು ಫೋನ್ ಕಾಲನ್ನು ಅಟೆಂಡ್ ಮಾಡ್ತೀನಿ. ಕೊನೆಯದಾಗಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಒಂದು ಸುವರ್ಣ ಅವಕಾಶವನ್ನು ದಾವಣಗೆರೆ ನಗರದ ಪಾಲಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಮಾಡಲಿಕ್ಕೆ ನ್ಯೂಸ್ ಫಸ್ಟ್ TV ಚಾನಲ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ರವಿಕುಮಾರ್ ಸರ್, ಸಾಯಿ ಅನಂತ್ ಸರ್, ರಘು ಸರ್ ಮತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ IAS ಆಫೀಸರ್ H ಪ್ರಸನ್ನ ಸರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ R ಮಂಜುನಾಥ್ ಸರ್ ಹಾಗೂ ವೈದ್ಯಕೀಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರಿಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾನು ಈ ವೇದಿಕೆ ಮೂಲಕ ಅವರೆಲ್ಲರಿಗೂ ನ್ಯೂಸ್ ಫಸ್ಟ್ TV ಚಾನಲ್ವರೆಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಅದು ಹನಿಗವನ ಮೂಲಕ ನಿಮ್ಮನ್ನು ನಗಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಆ ಹನಿಗವನದ ಹೆಸರು ನಾನು ಹೊಡೆಯಲೇಕೆ ಚಪ್ಪಾಳೆ ಅಂತ. ನಾನು ಇಷ್ಟೊತ್ತು ಮಾತಾಡಿದ ಮೇಲೆ ಯಾಕೆ ಚಪ್ಪಾಳೆ ಹೊಡೆದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಪೋಯಮ್. ನಕ್ಕು ನಗಿಸದ ಭಾಷಣಕ್ಕೆ ಕಾರ್ಯಕ್ರಮ ಮುಗಿಯುವ ಮೊದಲೇ ಎದ್ದು ಓಡಿ ಹೋಗುವ ಸಭಿಕರಿಗೆ, ಭಾಷಣ ಕೇಳುತ್ತಾ ನಿದ್ದೆಗೆ ಜಾರಿರುವ ಕಿವುಡರಿಗೆ ನಾವು ಹೊಡೆಯಲೇಕೆ ಚಪ್ಪಾಳೆ. ಆದರೆ ನಾವು ಹೊಡೆದೇ ತೀರುವೆವು ಚಪ್ಪಾಳೆ. ಮಾತು ಮುಗಿಸದ ಭಾಷಣಕಾರರಿಗೆ ನಾವು ನಮ್ಮ ತಾಳ್ಮೆ ಪರೀಕ್ಷಿಸುವ ಮಾತು ಮುಗಿಸದ ಭಾಷಣಕಾರರಿಗೆ ಚಪ್ಪಾಳೆ ಹೊಡೆದೇ ತೀರುತ್ತೇವೆ. ಎಲ್ಲರೂ ಹೊಡಿರಮ್ ಜೋರಾಗಿ ಚಪ್ಪಾಳೆ. ಇಷ್ಟೊತ್ತು ಶಾಂತ ರೀತಿಯಿಂದ ನನ್ನ ಒಂದು ಸಂವಾದವನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. KA ಪರವಾಗಿ ಧನ್ಯವಾದಗಳು ನೀವೆಲ್ಲರೂ ಬಂದಿದ್ದಕ್ಕೆ. ನಾನು ಕೊಡ್ತೀನಿ ಫೋನ್ ನಂಬರ್ 98443 8110 8110 98443 8110. ರಾಜೇಶ್ ಹೊಂಗಲ್ ಅಂತ ನನ್ನ ಹೆಸರು, ರೆಪ್ರೆಸೆಂಟಿಂಗ್ KA. ಸೊ ಮತ್ತು TV ಆ್ಯಂಕರ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಮ್ಮ ಜೊತೆಗೆ ವಿರಕ್ತ ಮಠದ ಪೀಠಾಧಿಪತಿಗಳಾಗಿರುವಂತಹ ಬಸವಪ್ರಭು ಸ್ವಾಮೀಜಿಗಳಿದ್ದಾರೆ. ಮತ್ತೊಮ್ಮೆ ಜೋರಾದಂತಹ ಚಪ್ಪಾಳೆ ಅವರಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಅವ್ರನ್ನ ಸನ್ಮಾನಿಸಬೇಕು ಅಂತ ನಮ್ಮ ಚಾನೆಲ್ನ ಇನ್ಪುಟ್ ಚೀಫ್ ಆಗಿರುವಂತಹ ಮೋಹನ್ ಕುಮಾರ್ KP ಸರ್ನ ಕೇಳ್ಕೊಳ್ತೀನಿ. ಸರ್, ಸ್ವಾಮೀಜಿಗಳಿಗೆ ಕಿರುಕಾಣಿಕೆಯನ್ನ ಕೊಟ್ಟು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸ್ವಾಮೀಜಿ. ನಿಮ್ಮ ಬಿಡುವಿನ ಸಮಯ ಮಾಡಿಕೊಂಡು ನೀವು ಇಲ್ಲಿಗೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯಿತು.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ರೀತಿಯಲ್ಲಿ ಗುರುವಿಗೆ ಶರಣಾದಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಗೂ ಅದು ಶ್ರೇಷ್ಠತೆ, ಜೊತೆಗೆ ಹೇಳಿಕೊಟ್ಟಂತಹ ಗುರುವಿಗೂ ಅದು ಶ್ರೇಷ್ಠತೆ. ಗುರುವಿನ ಸ್ಥಾನದಲ್ಲಿರುವಂತಹ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಜೋರಾದಂತಹ ಚಪ್ಪಾಳೆ ಮತ್ತೊಮ್ಮೆ. ಅಂಡ್ ಅದೇ ತರ ನಿಮ್ಮನ್ನ ಇಷ್ಟೊತ್ತು ಎಂಗೇಜಿಂಗ್ ಆಗಿಟ್ಟಿದ್ದಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೋಡಲ್ ಅಧಿಕಾರಿಯಾದಂತಹ ಪ್ರೊಫೆಸರ್ ರಾಜೇಶ್ ಹೊಂಗಲ್ ಅವರಿಗೂ ಕೂಡ ಜೋರಾದಂತಹ ಚಪ್ಪಾಳೆ. ಯಾಕಂದ್ರೆ ಸರ್ ಹೇಳ್ತಿರುವಾಗ ನನಗೆ ನೆನಪಾಗ್ತಿತ್ತು, ನಾನು ಯಾವ ರೀತಿಯಾಗಿ CET ಕೌನ್ಸಿಲಿಂಗ್ ಹೋದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಗಡಿಬಿಡಿ ಆಯಿತು. ಅಂಡ್ ಸರ್ ಹೇಳ್ದಂಗೆ ಒಂದು ಚಿಕ್ಕ ಚಿಕ್ಕ ಕಣ್ತಪ್ಪಿನಿಂದ ದೊಡ್ಡ ಚಾನ್ಸ್, ಆಪರ್ಚುನಿಟಿಗಳೇ ಹೋಗ್ಬಿಡ್ತವೆ. ಸೊ ಹೀಗಾಗಿ ಹುಷಾರಾಗಿ ಸೀಟ್ ಸೆಲೆಕ್ಷನ್ ಮಾಡುವಾಗ, ಆಪ್ಷನ್ ಎಂಟ್ರಿ ಮಾಡುವಾಗ ಹುಷಾರಾಗಿ ಮಾಡಿ. ಅಂಡ್ ಈಗ ಓಕೆ, ಕ್ವೆಶನ್ಸ್ ಏನಾದ್ರು, ಡೌಟ್ಸ್ ಏನಾದ್ರು ಇದೆಯಾ? ಇಲ್ಲಿ ಒಂದು ಡೌಟ್ ಇತ್ತು. ಸರ್ ನೀವು ಹೇಳ್ದಂಗೆ ಈಗ ಜೂನ್ 30ಕ್ಕೆ 6ನೇ ತಾರೀಕು ಅಣಕು 30ಕ್ಕೆ ಆಪ್ಷನ್ ಎಂಟ್ರಿ ಇದೆ. ಆಪ್ಷನ್ ಎಂಟ್ರಿ ಜೂನ್ 30. 6ನೇ ತಾರೀಕು ಅಣಕು ಜುಲೈ 6ನೇ ತಾರೀಕು ಅಣಕು ಸೀಟು ಹಂಚಿಕೆ. ಹೌದು ಸರ್. ಜುಲೈ 15 ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಅಲಾಟ್ಮೆಂಟ್, ನಾಟ್ ಮೆಡಿಕಲ್ ಬರುತ್ತೆ ಸರ್. ಮೆಡಿಕಲ್ ಬಂದ್ಮೇಲೆ ಮತ್ತೆ ಅದಕ್ಕೆ ಬೇರೆ ಆಪ್ಷನ್ ಎಂಟ್ರಿ ನಮ್ಮ KE ಬಿಡ್ತಾರೆ. ಹೌದು ಸರ್, ಬರುತ್ತಲ್ಲ ಸರ್. ಈಗ 30ಕ್ಕೆ ನಮಗೆ ಒಂದು ಫೈನಲ್ ರಿಸಲ್ಟ್ ಕೊಡ್ತೀರಾ. ಬಟ್ ನಾವು ನಮ್ಮ ಮಕ್ಕಳು ಈಗಾಗಲೇ ನೀಟ್ ಬರೆದಿದ್ದಾರೆ, ರಿಸಲ್ಟ್ ಇನ್ನೂ ಬಂದಿಲ್ಲ. ಈಗ ನೀವು ಹೇಳ್ದಂಗೆ ಆ ಹುಡುಗರಿಗೆ ಆ ಸೀಟು ಸೆಲೆಕ್ಷನ್ ಆದವರು ಅದನ್ನ ತಗೊಂತಾರೆ, ಆಟೋಮೆಟಿಕ್ ಅದು ಮೆಡಿಕಲ್ ಸೀಟ್ ಸಿಗ್ತದೆ. ಅಲ್ಲ, ಬಟ್ ದುಡ್ಡು ಆಟೋಮೆಟಿಕ್ ಅದಕ್ಕೆ ಹೋಗ್ತದೆ. ಈಗ ನಾವು ಒಂದು ಇಂಜಿನಿಯರ್ ತಗೊಂಡಿದೀವಿ, ದುಡ್ಡು ಕಟ್ಟಿದ್ರು ಇನ್ನು ತಗೊಂಡಿಲ್ಲ, ನೀವು ತಗೋತೀರಿ ಸರ್. ಈಗ 30ಕ್ಕೆ ನಮ್ಗೊಂದು ಯಾವ್ದೋ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಸರ್. ಬೇಕಾಗಿರೋ ಸೀಟ್ ಸಿಕ್ಕಿದೆ, ಬಟ್ ಬೇಕಾಗಿಲ್ಲ ಸರ್. ನಮಗೆ ನಾವು ಮೆಡಿಕಲ್ಲೇ ಆಸ್ಪಿರೆಂಟ್, ಬಟ್ ಒಂದು ಚಾಯ್ಸ್ ಮಾಡಿರ್ತೀವಿ ನಾವು. ಹಂಗಾರೆ 4ನೇ ಚಾಯ್ಸ್ ಎಕ್ಸಿಟ್ ರೌಂಡ್, ಎಕ್ಸಿಟ್ ಆಗ್ಲೇಬೇಕು, ಹೊರಗೆ ಬಂದ್ಬಿಡ್ರಿ. ಡೋಂಟ್ ಗೋ ಫಾರ್ ಸೆಕೆಂಡ್ ರೌಂಡ್ ಇಂಜಿನಿಯರಿಂಗ್. ಮೆಡಿಕಲ್ಲೇ ಬೇಕು, ನಿಮ್ಗೆ ಮೆಡಿಕಲ್ ಸಿಗ್ತದಂತೆ, ಸಂಪೂರ್ಣ 100ಕ್ಕೆ 100 ಆತ್ಮವಿಶ್ವಾಸ ಇದ್ರೆ ಚಾಯ್ಸ್ 4 ಕೊಟ್ಬಿಡ್ರಿ. ನೀವು ಇದರಿಂದ ಸೆಕೆಂಡ್ ರೌಂಡ್ ಹೊರಗೆ ಬಂದ. ಬಟ್ ಏನಾಗುತ್ತೆ ಅಂದ್ರೆ ಸರ್, ಎಲ್ಲ ಮಕ್ಕಳಿಗೂ ನನಗೆ ಮೆಡಿಕಲ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಇರಲ್ಲ. ಅವರು ಒಂದು ಬಾರ್ಡರ್ ಲೈನಲ್ಲಿ ಇರ್ತಾರೆ, ಸಿಗಬಹುದು ಸಿಗದೆ ಇರಬಹುದು ಅನ್ನೋ ಇರ್ತಾರೆ. ಬಟ್ ಅವನು ಮೆಡಿಕಲ್ ಸಿಗಲಿಲ್ಲ ಅಂದ್ರೆ ನಾನು ಇಂಜಿನಿಯರ್ಗೆ ಹೋಗಬೇಕು ಅಂತ ಆ ಕಾಲೇಜ್ ಬಯಸಿರ್ತಾನೆ, ಅವನಿಗೆ ಕಾಲೇಜ್ ಸಿಕ್ಕಿರುತ್ತೆ. ಬಟ್ ಅವನು ಮೆಡಿಕಲ್ ಸಿಕ್ಕರೆ ನಾನು ಅದಕ್ಕೆ ಹೋಗೋಣ ಅಂತ ಇರ್ತಾನೆ. ಬಟ್ ಅವನು ಏನು ಮಾಡಬೇಕು? ಅಲ್ಲ, ಮೆಡಿಕಲ್ ಸೀಟ್ ಸಿಕ್ಕರೆ ಇಂಜಿನಿಯರಿಂಗ್ ಕಟ್ಟಿರೋ ದುಡ್ಡು ಆಟೋಮೆಟಿಕ್ KE ಮುಖಾಂತರ ಹೋಗಿ. ಬಟ್ ಕಾಲೇಜಿಗೆ ಅಡ್ಮಿಷನ್ ಆಗ್ಲೇಬೇಕು. ಫಸ್ಟ್ ರೌಂಡ್ ಮಾಡಿದ್ರೆ ಅಡ್ಮಿಷನ್ ಆಗ್ಲೇಬೇಕು. ಸೆಕೆಂಡ್ ರೌಂಡ್ ಅಂದ್ರೆ ಸೀಟ್ ಅಷ್ಟೇ ಹೋಲ್ಡ್ ಮಾಡಿರಿ, ದುಡ್ಡು ಕಟ್ಟಿರಿ, ಅಡ್ಮಿಷನ್ ಮಾಡಲ್ಲ. ಥರ್ಡ್ ರೌಂಡು ನನ್ಗೆ ಯಾವುದು ಇಷ್ಟ ಇಲ್ಲ, ಮುಂದಿನ ರೌಂಡಿಗೆ ಹೋಗ್ತೀನಿ. 4th ರೌಂಡು ಎಕ್ಸಿಟ್ ರೌಂಡ್, ಯಾವುದು ಬೇಡ. ಬಟ್ ಅಂತಿಮವಾಗಿ ಏನಂದ್ರೆ ನಮಗೆ ಇಂಜಿನಿಯರಿಂಗ್ ದುಡ್ಡು ಕಟ್ಟಿದ್ರೆ ಆಟೋಮೆಟಿಕ್ ಮೆಡಿಕಲ್ ಸಿಕ್ಕರೆ ಅದನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಮೆಡಿಕಲ್ ಫೀಸ್ನು KE ವೆಬ್ಸೈಟ್ಗೆ ಕಟ್ತೀವಿ. ಕೇಂದ್ರ ಸರ್ಕಾರದಿಂದ 15% ಆಗಿದ್ರೆ ಇವ್ರ ಕೈ ಹಾಕಲ್ಲ. ನಮ್ಮಿಂದ ಅಲೌಟ್ ಆಗಿರೋದು ಮೆಡಿಕಲ್ ಇರಲಿ, ಇಂಜಿನಿಯರಿಂಗ್ ಇಲ್ರಿ, ಅದು ಅಂಡರ್ಸ್ಟುಡ್. ಸೀಟ್ ತಾನೇ ಹೋಗ್ತದೆ, ದುಡ್ಡು ಆ ಕಡೆ ಜಮಾ ಆಗ್ತದೆ. ಅದು ಡಿಫರೆನ್ಸ್ ಹೇಳ್ತಾರ ಅವ್ರು, ಆಲ್ರೆಡಿ ಇಷ್ಟು ಕಟ್ಟಿದಿರಿ, ರಿಮೈನಿಂಗ್ ಇಷ್ಟು ಕಟ್ಟಿ ಅಂತ. ಬಟ್ MCC ಕೋಟದಲ್ಲಿ ಎಲ್ಲರ ಮೆಡಿಕಲ್ ಸೀಟ್ ತಗೊಂಡ್ರೆ ಅದಕ್ಕೆ ಇವರು ಇದು ಮಾಡೋದಿಲ್ಲ, ಅದು ನೇರವಾಗಿ ಅಲ್ಲೇ ತಗೊಳ್ತೀರಿ. ಆದ್ರೆ ಇಲ್ಲಿ ಸೀಟ್ ಅಲೌಟ್ ಆಗಿದ್ರೆ ತಾನೇ ಹೋಗ್ಬಿಡುತ್ತೆ. ಯಾಕಂದ್ರೆ ಗ್ಯಾಪ್ ಜಾಸ್ತಿ ಆಗ್ತದೆ. ಗ್ಯಾಪ್ ಜಾಸ್ತಿ ಈ ಸತಿ ಅದು ಆ ಥರ ಪರೀಕ್ಷೆ ಮುಂದೆ ಹೋಗಿರೋದಕ್ಕಾಯ್ತು ಸರ್. ಇಲ್ಲಿವರೆಗೂ ಸುಮಾರೀಗ 8-10 ವರ್ಷ ಆಯಿತು. ಪ್ರತಿ ಸರ್ತಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಇರ್ತಿತ್ತು. ಮೆಡಿಕಲ್ ಇಂಜಿನಿಯರಿಂಗ್ ಒಂದೇ ಸಲ ಆಪ್ಷನ್ ಎಂಟ್ರಿ, ಫಸ್ಟ್ ಮೆಡಿಕಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟು, ಆದಮೇಲೆ ಮತ್ತೆ ಒಳ್ಳೊಳ್ಳೆ ಸೀಟ್ ಉಳಿತಾವೆ ಇಂಜಿನಿಯರಿಂಗ್. ಫಸ್ಟ್ ರೌಂಡ್ ಮೆಡಿಕಲ್ ಅಲಾಟ್ಮೆಂಟ್ ಕೊಡದೇನೆ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಯಾವತ್ತೂ ಕೊಟ್ಟಿಲ್ಲ ಈ 7-8 ವರ್ಷ. ಯಾಕಂದ್ರೆ ಒಳ್ಳೊಳ್ಳೆ ಪ್ರತಿಷ್ಠಿತ ಕಾಲೇಜ್ ಹೋಗ್ಬಿಟ್ಟು ಸರ್ ಹೇಳಿದ್ನೇನೆ ಅಂದ್ರೆ ಹೋಲ್ಡ್ ಏನೋ ಹಿಡ್ಕೊಬಹುದು ಅಂತ ಹೇಳ್ದಂಗೆ ಕೇಳ್ಪಟ್ಟಿದ್ದೀವಿ ಸರ್. ಫಸ್ಟ್ನೇ ರೌಂಡ್ ಅಲ್ಲಿ ಸೆಕೆಂಡ್ ಚಾಯ್ಸ್ ಅಲ್ಲಿ, ಸೆಕೆಂಡ್ ಅಲ್ಲಿ ಅಂದ್ರೇನು, ಆ ಇಂಜಿನಿಯರಿಂಗ್ ಕಾಲೇಜು ಹೋಲ್ಡ್ ಮಾಡ್ತೀರಿ, ಬಟ್ ನೀವು 2ನೇ ರೌಂಡ್ಗೆ ಭಾಗವಹಿಸ್ತೀವಿ ಸರ್. ಅಷ್ಟರೊಳಗೆ ನಮಗೆ ಮೆಡಿಕಲ್ ಸಿಕ್ಕರೆ ಹೋಗ್ಬೋದು. ಹೋಲ್ಡ್ ಮಾಡಿ ದುಡ್ಡು ಕಟ್ಟಿದ್ರೆ ಆಟೋಮೆಟಿಕಲಿ, ಬಟ್ ದುಡ್ಡು ಕಟ್ಟಲೇಬೇಕು. ಫಸ್ಟ್ ಸೆಕೆಂಡ್ ಅಲ್ಲಿ ಚಾಯ್ಸ್ ಅಲ್ಲಿ ದುಡ್ಡು ಕಟ್ಟಲೇಬೇಕು. ಥರ್ಡ್ ಚಾಯ್ಸ್ಗೆ ಇಲ್ಲ, 4th ಚಾಯ್ಸ್ ಅಂತೂ ನೀವು ಹೊರಗೆ ಬರ್ತೀವಿ. ಥ್ಯಾಂಕ್ ಯು. ಯಾಕಂದ್ರೆ ನೀವಾಗಲೇ ಬಿಟ್ಟು ಕೊಡ್ತಾ ಇಲ್ಲ, ನಿಮ್ಮ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ ನೀವು ಹೋಗ್ತಾ ಇದ್ದೀರಿ. ಹಾಗಾಗಿ ಅದು ಆಟೋಮೆಟಿಕ್ ಟ್ರಾನ್ಸ್ಫರ್. ಮತ್ತೇನಾದರೂ ಪ್ರಶ್ನೆ ಇದ್ರೆ ಕೇಳಿ, ಏನು ಪ್ರಾಬ್ಲಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.